ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣಶ್ಚ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಭಾಗವತದ ಚಿಂತಕರಿಗೆ ವಂದನೆಗಳು. ಶ್ರೀಕೃಷ್ಣನ ಅತಿಮಾನುಷವಾದ ಕರ್ಮದ ಬಗ್ಗೆ, ಈ ಲೋಕದಲ್ಲಿ ಆದ ಹಲವಾರು ಘಟನೆಗಳ ಬಗ್ಗೆ ಬ್ರಹ್ಮ ಚತುರ್ಮುಖ ನಾರದರಿಗೆ ಮೊದಲೇ ಉಪದೇಶ ಮಾಡುತ್ತಾ ಇದನ್ನು ಮತ್ತೆ ಬಿತ್ತರಿಸಲಿದೆ ಅಂತ ಹೇಳಿಕೊಟ್ಟಿದ್ದ. ಅದರಲ್ಲೊಂದು ಮಾತು ಬಹಳ ಚಂದವಾದ, ಸಾಹಿತ್ಯದ ಮುಖದಲ್ಲಿಯೂ ವ್ಯಾಕರಣದ ನೆಲೆಯಲ್ಲಿಯೂ ಶಬ್ದದ ನಡೆಯಲ್ಲಿಯೂ ನೋಡಲೇಬಹುದಾದ ಬಹಳ ಚಂದವಾದ ಚತುರ್ಮುಖನದ್ದೇ ಆದ ಮಾತು. ನಮಗೆ ಅವರೆಲ್ಲ ಆಡಿದ ಗೆರೆಗಳು ಸಿಗ್ತಾವೆಯೋ ಕೇಳಿದರೆ, ಶುಕಾಚಾರ್ಯರು ಭಾಗವತವನ್ನು ಹೇಳಿದರು, ಮಹಾಭಾರತದ ಶಿಷ್ಯ ವೈಶಂಪಾಯನರು ವೇದವ್ಯಾಸರ ಸಮಕ್ಷಮದಲ್ಲಿಯೇ ಜನಮೇಜಯನಿಗೆ ಕೊಟ್ಟರು. ಭಗವಂತನ ನುಡಿಗಳೇ ಸಿಕ್ಕಿರುವಾಗ ಇತರ ದೇವತೆಗಳದ್ದು ಮಾತುಗಳು ಸಿಗದಿರ್ತವೆಯೇ? ಶುಕಂ ತಮಾಶು ಪ್ರವಿವೇಶ ವಾಯು ಅಂತ ವಾಯುತತ್ವ ಶುಕನೊಳಗೆ ನೆಲೆ ನಿಂತು ಚಿಂತನೆಗಳನ್ನು ಕೊಟ್ಟದ್ದರಿಂದಲೇ ಭಾಗವತಕ್ಕೆ ಅಷ್ಟು ತೂಕ. ಚತುರ್ಮುಖನ ಮಾತು ಹಾಗೆ ವಾಯುದೇವರ ಉಪದೇಶದಂತೆ ನಮಗಿಂದು ಮಧ್ವಾಚಾರ್ಯರ ಮಾತುಗಳು, ಅವರದ್ದೇ ಆದ ಗೆರೆಗಳು, ತತ್ವ ನುಡಿಗಟ್ಟುಗಳು ಹೇಗೆ ಸಿಗ್ತವೆಯೋ ಅದರಂತೆ ಚತುರ್ಮುಖನ ಮಾತುಗಳು ವೇದವ್ಯಾಸರ ಪುರಾಣಗಳಲ್ಲಿ ಬಹಳ ಸ್ಪಷ್ಟವಾಗಿ ಮೂಡಿದೆ ಅನ್ನುವ ಪರಿಪೂರ್ಣವಾದ ಶ್ರದ್ಧೆ, ವಿಶ್ವಾಸ ವ್ಯಾಸರ ಮಾತಿನಲ್ಲಿ. ಗೋಪೈರ್ಮಖೇ ಪ್ರತಿಹತೆ ವ್ರಜವಿಪ್ಲವಾಯ ದೇವೇಭಿವರ್ಷತಿ ಪಶೂನ್ ಕೃಪಯಾರಿರಕ್ಷು ದರ್ಥೋಚ್ಚಿಲೀಂದ್ರಮಿವ ಸಪ್ತ ದಿನಾನಿ ಸಪ್ತ ವರ್ಷೋ ಮಹಿಧ್ರಂ ಅನಘೈಕಕರೇ ಸಲೀಲಂ. ಅನೇಕ ಆಯಾಮಗಳಲ್ಲಿ ನಿನ್ನೆ ಅದನ್ನು ಪ್ರಶ್ನೆ ಹಾಕಿಕೊಂಡು ಉತ್ತರಿಸ್ತಾ ಬಂದೆ. ಎಷ್ಟು ಆಕ್ಷೇಪಗಳು ಈ ಗೆರೆಗಳ ಮೇಲೆ, ಸಿದ್ಧಾಂತದ ಮೇಲೆ, ಕೆಲವು ನಡೆಯ ಮೇಲೆ, ಆಚರಣೆಗಳ ಮೇಲೆ ಬರ್ತಿದೆ. ಅದನ್ನು ಹೇಗೆ ಬಿಡಿಸಿಕೊಟ್ಟಿದ್ದಾನೆ ಚತುರ್ಮುಖ ನಮಗೆ ಅಂತ. ಉತ್ತರಾರ್ಧದಲ್ಲಿ ಬರುವ ಎರಡು ಅಂಶಗಳು, ಒಂದು ಉಚ್ಚಿಲೀಂದ್ರಂ ಇವ ಧರ್ತ ಅಂತ, ಅಣಬೆಯಂತೆ ನಾಯಿಕೊಡೆಯಂತೆ ಎತ್ತಿ ಹಿಡಿದ ಗೋವರ್ಧನ ಗಿರಿಯನ್ನು ಅಂತ. ಇಲ್ಲಿಯೂ ಆ ಅಕ್ಷರದ ಒಂದು ಅಲಂಕಾರದ ನೆಲೆಯಲ್ಲಿ ನೋಡಿಕೊಂಡ್ರೆ ಧರ್ತೋಚ್ಚಿಲೀಂದ್ರಮಿವ ಸಪ್ತದಿನಾನಿ ಸಪ್ತ ವರ್ಷೋ ಮಹೀಧ್ರಂ. ಉಚ್ಚಿಲೀಂದ್ರ ಮಹೀಧ್ರ ಬೆಟ್ಟಕ್ಕೆ ಇಲ್ಲಿ ಎತ್ತಿಕೊಂಡ ಶಬ್ದ ಸಪ್ತವರ್ಷ ಇದ್ದಾಗೆ ಅಭಿವರ್ಷ ಪೂರ್ವಾರ್ಧದಲ್ಲಿ ಬಂದಾಗಿ ದೇವೇಭಿವರ್ಷತಿ. ಹಾಗೆ ಅಕ್ಷರದ ಒಂದು ನೆಲೆಗಟ್ಟಿನಲ್ಲಿಯೂ ನಾವು ಅಲಂಕಾರಿಕವಾಗಿ ಇದನ್ನು ಚಿಂತನೆ ಮಾಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಶಿಲೀಂಧ್ರ ಅದನ್ನು ಸಣ್ಣ ಉಪಮೆಯನ್ನು ಇಟ್ಟುಕೊಂಡು ಯಾಕೆ ಮಾತಾಡಿದ ಅನ್ನುವಲ್ಲಿಯೂ ಎತ್ತಿ ಹಿಡಿದದ್ದೇನು ಕೇಳುವಾಗ, ಶಿಲೇಂದ್ರ ದೊಡ್ಡ ಒಂದು ಬೆಟ್ಟದ ತುಂಡು ಅಂತ ಹೇಳಲಿಕ್ಕೆ. ದೊಡ್ಡ ಪರ್ವತ, ಹೆಸರುವಾಸಿಯಾದ ಗಿರಿ, ಪುರಾಣ ಪ್ರಸಿದ್ಧವಾಗಿದೆ. ಅದನ್ನು ಎತ್ತಿ ಹಿಡಿತಾ ಇದ್ದಾನೆ. ಹೇಗೆ ಕಾಣುತ್ತೆ ದೇವರ ಕೈಯಲ್ಲಿ ಅಂದಾಗ ಅದು ಸಣ್ಣದಾಗಿದೆ ಅಂತ. ಯಾಕೆ? ಮಹೀಧ್ರ ನೆಲ ಹೊತ್ತ ಭಗವಂತನಿಗೆ ನಮಗೆ ಸಂಶಯ ಬಂತು, ನೆಲ ಹೊತ್ತದ್ದು ಶೇಷ ಅಲ್ವ ದೇವರೇನು ಅಂತ.
ಅವನ ಅಡಿಯಲ್ಲಿ ಯಾರಿದ್ದಾರೆ? ಆಸನ ಚಿಂತನೆ ಮಾಡುವವರಿಗೆ ಅಭ್ಯಾಸ ಆಗಿದೆ ಯಾರೆಲ್ಲ ಅಡಿಯಲ್ಲಿ ಬರ್ತಾರೆ ಅಂತ. ನಾವೆಲ್ಲಿ ಕೂತಿದ್ದೇವೆ ಹೇಳುವಲ್ಲಿ. ಅಥ ಆಸನಮುಪಸ್ಪೃಶ್ಯ ಮಂಡೂಕಾಯ ನಮಸ್ತತಃ ಕೂರ್ಮಾಯ ತವರಾಹಾಯ ಶೇಷಾಯ ನಮಸ್ತತಃ ನಮಃ ಕಾಲಾಗ್ನಿ ರುದ್ರಾಯ ವಜ್ರಾಯ ಚ ನಮೋ ನಮಃ ಅಂತ. ಅದಕ್ಕೆ ನೆನಪು ಮಾಡಿಸ್ಲಿಕ್ಕೆ ಹೇಳಿದ್ದವನು. ಗುಡ್ಡೆಯನ್ನೆತ್ತಿದ ಅನ್ನುವಲ್ಲಿ ಬೆಟ್ಟವನ್ನು ಹೊತ್ತುಕೊಂಡಿದ್ದಾನೆ ಹೇಳೋ ಬದಲಿಗೆ ಬಹಳ ಸ್ಪಷ್ಟವಾಗಿ ನೆಲವನ್ನು ಹೊತ್ತ ಸಂಗತಿಯದು ಮಹೀಧರ ಆಗಿದೆ ಅದು ಅಂತ ಹೇಳುತ್ತಾ ನೆಲ ಹೊತ್ತವರನ್ನೇ ನೆನಪು ಮಾಡಿಸ್ತಾ. ಅದಕ್ಕೆ ಸಪ್ತ ದಿನಾನಿ ಸಪ್ತ ಅಂದದ್ದು. 7 ದಿನದ ಈ ಕತೆ ಯಾಕೆ ಎನ್ನುವುದೇ ಒಂದು ದೊಡ್ಡ ಸಂಗತಿಯಾಗಿತ್ತು. ನಮ್ಮ ಪ್ರಶ್ನೆಯಲ್ಲಿ ಉತ್ತರ ಬರ್ತಾ ಇತ್ತದು. ಇಲ್ಲಿ ಒಂದಿದೆ, ನಮ್ಮ ಆಸನ ಮಂಡೂಕ ಇದೆ, ನಮ್ಮ ಅಡಿಯಲ್ಲಿ ಕಪ್ಪೆ ಕೂತಿದೆ. ಕಪ್ಪೆ ರೂಪದಿಂದ ಭಗವಂತ ಈ ಬ್ರಹ್ಮಾಂಡವನ್ನು ಎತ್ತಿ ಹಿಡ್ಕೊಂಡಿದ್ದಾನೆ. ಹೆಚ್ಚು ಜನರಿಗೆ ಅದು ಗೊತ್ತೇ ಇಲ್ಲ ಕಪ್ಪೆ ದೇವರಿದ್ದಾನೆ ಅಂತ. ಮತ್ಸ್ಯಕೂರ್ಮಗಳೆಲ್ಲ ಗೊತ್ತು. ದೇವರು ಇದನ್ನು ಒಂದೊಂದೇ ರೂಪವನ್ನು ತೋರಿಸಲಿಕ್ಕೆ ಮಾಡಿದ್ದು ಆಟ. ನೀರಿನಲ್ಲಿ ಆಡಿದಾಗ ಮತ್ಸ್ಯನ ನೆನಪಾಗಬೇಕು, ಮತ್ತೀಗ ಬೆಟ್ಟವನ್ನು ಹೊತ್ತಾಗ ಕೂರ್ಮ ಬರಬೇಕು ನಮಗೆ, ಅಥವಾ ವರಾಹನ ಚಿಂತನೆ ಸಾಗಬೇಕಾಗ್ತದೆ. ಕಂಸನನ್ನು ಸೀಳುವಾಗ ನರಸಿಂಹ ಕರಾಗ್ರ ಸಂಸ್ಥಃ ಅಂತ ಶಬ್ದ ಹಾಕ್ತಾರೆ ಆಚಾರ ಹಾಕುವಾಗ. ನರಸಿಂಹ ಸೀಳಿದಂತೆ ಇತ್ತು ಅಂತ. ಹೀಗೆ ಭಗವಂತನ ಎಲ್ಲ ವ್ಯಾಪಾರಗಳು ಬಂದಾಗ ಹಳೆಯ ಎಲ್ಲ ಅವತಾರಗಳ ಚಿಂತನೆಗಳು ಹೊರಗೆ ಹಾರುವಂತೆ ಮಾಡ್ತಾ ಬಂದಿದ್ದಾನೆ ಇದನ್ನು ನೋಡಿಕೊಳ್ಳುವಾಗ. ಆದ್ದರಿಂದ ಕೃಷ್ಣನನ್ನು ಹೇಳುವಾಗ ಅದು ಪೂರ್ಣಾವತಾರಕ್ಕೆ ಬರಬೇಕು ಅಂತ ಹೇಳಿಕೊಂಡಾಗಿ ಕಾಣುತ್ತದೆ. ಮಂಡೂಕ, ಅದರ ಆಚೆಗೆ ಕೂರ್ಮ ಉಂಟು. ಕೂರ್ಮವನ್ನು ಮತ್ತೆ 2 ನೋಡಲಿಕ್ಕುಂಟು ಲೆಕ್ಕ ಹಾಕುವಾಗ. ಯಾಕೆ ನಮಗೆ 7 ಬೇಕಲ್ಲ, ಏಳಬೇಕು ಅಂದರೆ 7 ಅಡಿಯಲ್ಲಿ ಬೇಕು ಆಸನದಲ್ಲಿ. ಮಂಡೂಕ, ಅದರ ಮೇಲೆ ಕೂರ್ಮ, ಅದು ವಾಯುಕೂರ್ಮ, ಒಂದು ಮತ್ತು ವಿಷ್ಣು ಕೂರ್ಮ ಅಂತ. ಒಂದು ಆಮೆಯ ಮೇಲೆ ಇನ್ನೊಂದು ಆಮೆ ಕೂತಿದೆ ಅಡಿಯಲ್ಲಿ ನೋಡಿದಾಗ ಚಿತ್ರ ಮಾಡಲಿಕ್ಕೆ ಹೋದರೆ. ಮತ್ತು ವರಾಹ ಇದ್ದಾನೆ, ಅದು ಭಗವಂತನ ಇದ್ದಾನೆ. ಮತ್ತೆ ಶೇಷ ಇರುವುದು, ಮತ್ತು ರುದ್ರ ಇದ್ದಾನೆ. ಆ ಬಳಿಕ ವಜ್ರ ಇದೆ. ವಜ್ರ ಅಂದರೆ ಅದು ಇಂದ್ರ ಶಕ್ತಿ ಇದೆ, ಅವನು ಅರಸತ್ತಿಗೆಯಲ್ಲಿ ಸೇರ್ತಾನೆ. ಅದರಿಂದ 7 ಆಗ್ತದೆ. ಹಾಗಾಗಿ 7 ದಿನದ ನೆಲಗಟ್ಟು ತೋರಿಸಲಿಕ್ಕೆ ಮಹೀಧ್ರ ಎನ್ನು ಬರಬೇಕಾದ್ರೆ ನೆಲದಡಿಯಿಂದ ಎಲ್ಲದ ಲೆಕ್ಕಾಚಾರ ಸಿಗಲಿಕ್ಕೆ 7 ಉಲ್ಲೇಖ ಮಾಡಿತು. ಇದೊಂದು ಸಣ್ಣ ಅರ್ಥದಲ್ಲಿ ಮಾತ್ರ. ಇದು ಉತ್ತರಾರ್ಧದ ಚಿಂತನೆಯಲ್ಲಿ ಮಹೀಧ್ರಂ ಅನಘೈಕಕರೇ ಸಲೀಲಂ. ಇಲ್ಲಿ ಒಂದು ಚಂದ ಇದೆ. ನಿನ್ನೆ ಕೆಲವು ಶಬ್ದಗಳು ಹೇಳಿದ್ದೆ, ಸಂಹಿತೆಯಲ್ಲಿ ಬರತಕ್ಕಂಥ ದೈರ್ಘ್ಯದ ಕಥೆ ಏನು ಅಂತ. ಈಗ ನಿಧಾನ ಓದಿಕೊಳ್ಳುವ. ಮಹೀಧ್ರ ಮನಘೈಕ ಕರೇ ಸಲೀಲಂ ಅನ್ನುವಲ್ಲಿ ಕರೇ ಅಸಲೀಲಂ ಅಲ್ಲಿ ಬರುತ್ತೆ. ಅಸಲೀಲಂ ಅಂದರೆ ಈಗ ದೈರ್ಘ್ಯವನ್ನು ಸಂಹಿತೆಯಲ್ಲಿದ್ದದ್ದನ್ನು ಪದಪಾಠದ ಇಲ್ಲ ಮಾಡಿಕೊಂಡ್ರೆ ಅಸಲೀಲಂ ಯಥಾಸ್ಯ ತಥಾ ಧರ್ತ ಅಂತ. ನೀರಿನ ಪಸೆಯೇ ಮೈಗೆ ತಾಗದಂತೆ ಮಾಡಿಕೊಳ್ಳುವ ಹಾಗೆ ಬೆಟ್ಟದ ಕೋಡನ್ನು ಎತ್ತಿ ಹಿಡಿದ ಅಂತ. ಇದೊಂದು ಚಮತ್ಕಾರ. ಎಷ್ಟೆಲ್ಲ ಶಾಬ್ದಿಕವಾದ ಚಮತ್ಕಾರಿ ಗೆರೆಯಲ್ಲಿ ಕಾಣಿಸ್ಲಿಕ್ಕೆ ಬರುತ್ತೆ ಅಂದರೆ ಲೀಲಾಜಾಲವಾಗಿ ಹಿಡಿದೇನೋ ಎಲ್ಲ ಅರ್ಥ ಆಯ್ತು. ಅದರೊಟ್ಟಿಗೆ ಅಸಲೀಲಂ ವೇದ ಮಂತ್ರದ ಹಿನ್ನೆಲೆ. ನಿನ್ನೆ ಹೇಳಿದ ಆತ್ಮಮಹಿಮೋಪನಿಬಂಧನ ನಿಂದ ಆತ್ಮಶಬ್ದಕ್ಕೆ ವೇದ ಅಂತ ಅರ್ಥ ಕಾಣುತ್ತೆ ಅಂತ. ಯಶ್ಚಿದಾಪೋ ಮಹಿನಾ ಪರ್ಯಪಶ್ಯದ್ದಶ್ಚಂದಧಾನ ಜನಯಂತೀರ್ ಯಜ್ಞಂ. ಯಜ್ಞವನ್ನು ಎತ್ತಿ ಹಿಡಿದ. ಯಜ್ಞದಲ್ಲಿ ಆರಾಧ್ಯ ತಾನೇ ಎನ್ನುವ ಅರ್ಥದಲ್ಲಿ ಇನ್ಯಾರೋ ಪೂಜೆಗೆ ಬರಲಿಕ್ಕಿಲ್ಲ ಅಂತ ಅದನ್ನು ಯಜ್ಞವನ್ನು ಮಾಡಿಸಿದ. ಯಜ್ಞವನ್ನು ನಿಲ್ಲಿಸಲಿಲ್ಲ ಕೃಷ್ಣ. ಯಜ್ಞ ತಪ್ಪು ಮಾಡ್ತಾ ಇದ್ದೀರಿ. ನಿಜವಾದ ಕೃಷ್ಣನ ಗೆರೆ ಬಹಳ ಸ್ಪಷ್ಟವಾಗಿದೆ. ಇನ್ನೂ ಯಾಕೋ ಗೀತೆ ನಮಗೆ ಇನ್ನೂ ಬದುಕಲಿಲ್ಲ ಅಂತ ಕಾಣುತ್ತೆ ಆ ಗೆರೆ ಓದಿದಾಗ. ಕೃಷ್ಣನ ಮಾತಿನ ಪ್ರಕಾರ ನೋಡಿಕೊಂಡ್ರೆ ಆರಾಧನೆಯ ಲೆಕ್ಕಾಚಾರ ನೋಡಿದೆ. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾತಿ ಪಿತೃವ್ರತ ಭೂತೇಜ್ಯಾ ಯಾಂತಿ ಭೂತಾನಿ ಯಾಂತಿ ಮದ್ಯಾಜಿನೋಪಿ ಮಾಂ. ಕಷ್ಟಾನುವಾದ ಇಲ್ಲ ಇದರಲ್ಲಿ. ತುಂಡು ತುಂಡು ಗೆರೆಗಳು 4. ಯಾಂತಿ ದೇವವ್ರತ ದೇವಾನ್, ಬಗೆ ಬಗೆಯ ದೇವತೆಗಳನ್ನು ಆರಾಧಿಸಿಕೊಳ್ಳುವವರು ದೇವತೆಗಳೆಡೆಗೆ ಸಾಗ್ತಾರೆ. ಪಿತೃನ್ ಯಾಂತಿ ಪಿತೃವ್ರತ, ಪಿತೃಗಳನ್ನು ಪೂಜಿಸುವವರು ಪಿತೃಲೋಕಕ್ಕೆ ಸೇರ್ತಾರೆ. ಭೂತೇಜ್ಯಾ ಯಾಂತಿ ಭೂತಾನಿ, ಕ್ಷುದ್ರಗಳಾಗಿರತಕ್ಕ ಭೂತಗಳನ್ನೆಲ್ಲ ಉಪಾಸನೆಗೈಯುವವರು ಭೂತಗಳಿಗೆ ಸೇರ್ತಾರೆ. ಮತ್ತು ಕೃಷ್ಣ ಹೇಳ್ತಾನೆ ಯಾಂತಿ ಮಧ್ಯಾಜಿನೋಪಿ ಮಾಂ, ನನ್ನ ಪೂಜೆ ಮಾಡುವ ನನ್ನ ಬಳಿಗೆ ಬರ್ತಾನೆ ಅಂತ. ಈಗ ಯಾರ ಬಳಿಗೆ ನಾವು ಹೋಗಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಗೀತೆ ಓದಿ ಎಲ್ಲರ ಬಳಿಗೂ ಹೋಗಲಿಕ್ಕೆ ಬರುತ್ತಲ್ಲ. ಕೃಷ್ಣನದ್ದೇನು ದೊಡ್ಡ ಸಂಗತಿ ಹೇಳಿದರೆ ಕೃಷ್ಣ ಹೇಳ್ತಾನೆ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ, ಎಲ್ಲಿ ಸೇರಿದರಲ್ಲಿ ಹೋಗಿಕೊಂಡ್ರು ಮತ್ತೆ ಹಿಂದೆ ಬರಲಿಕ್ಕೆ ಉಂಟು ಅಂತಾನೆ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ, ನನ್ನ ಲೋಕಕ್ಕೆ ಬಂದರೆ ಹಿಂದೆ ಬರಲಿಕ್ಕಿಲ್ಲಯ್ಯ ಅಂತಾನೆ. ಈಗ ನೀವೇ ಚಾಯ್ಸ್ ಮಾಡಿ. ಆದ್ದರಿಂದ ಕೃಷ್ಣ ಪೂಜೆ ಮಾಡುವಲ್ಲಿ ಪೂಜೆ ವಿರೋಧಿ ಆಗಲಿಲ್ಲ.
ಎಲ್ಲರಿಗೂ ಕಷ್ಟ ಆಗುವುದು ಹಾಗೆ. ಸಾಧನೆಗಳ ಬಗ್ಗೆ ಬೈತಾರೆ ಇವರು, ಅದು ಮಾಡಬಾರ್ದು ಇದು ಮಾಡಬಾರ್ದು, ಹಾಗಿರ್ಬೇಕು ಹೀಗಿರಬೇಕು, ಉಪವಾಸ ಮಾಡಿ ಅಂತ ಹೇಳ್ತಾರೆ, ದೇವರ ನಾಮಸ್ಮರಣೆ ಮಾಡಿ ಹೇಳ್ತಾರೆ, 10 ಜನ ಒಟ್ಟು ಸೇರಿಕೊಂಡು ಕೂಗಬೇಡಿ ಅಂತಾರೆ. ಯಾವುದನ್ನು ವಿರೋಧಿಸಲಿಲ್ಲ, ಯಾವುದು ಬೆಸ್ಟ್, ಯಾವುದು ನಿಜವಾದ ಲಾಸ್ಟ್, ನಮ್ಮ ಗುರಿಯನ್ನು ತಲುಪಿಸಲಿಕ್ಕೆ ಕಾರಣವಾಗುವುದು, ನಿಜವಾದ ಗಮ್ಯ, ಸೇರ್ಲಿಕ್ಕಿರುವಂಥದ್ದು ಎಲ್ಲಿಯೂ ನಿಲ್ಬೋದು, ಯಾವ ಮರದ ತೋಪಿನಡಿಯೂ ನಿಲ್ಬೋದು, ತೊಂದರೆ ಆಗುವುದಿಲ್ಲ. ಆದರೆ ಅದು ನಿಜವಾಗಿ ಕ್ಷೇಮ ಎಲ್ಲಿ, ಮೋಕ್ಷ ಯಾವುದು? ಉಳಿದ ಕಡೆಯಲ್ಲಿ ಕ್ಷೇಮದ ಆಭಾಸ ಮಾತ್ರ, ಪರಿಪೂರ್ಣ ಕ್ಷೇಮ ಇಲ್ಲ. ಬ್ರಹ್ಮ ಭುವನಾಲೋಕ ಪುನರಾವರ್ತಿನ, ಮತ್ತೆ ಬರಲಿಕ್ಕುಂಟು, ಶಾಶ್ವತ ಅಂತೂ ಅಲ್ಲ ಅಲ್ಲಿ ಇರಲಿಕ್ಕೆ. ಹೀಗಾಗಿ ಪೂಜೆಯನ್ನೇ ಹೋಮವನ್ನೇ ವಿರೋಧಿಸಲಿಲ್ಲ, ಮಾಡುವ ಹೋಮ ಸರಿ ಇಲ್ಲ, ಅರ್ಧಂಬರ್ಧಾಗಿದೆ. ಇಂದ್ರ ಅಲ್ಲ, ಇಂದ್ರ ಸುಪ್ರೀಂ ಅಲ್ಲವ, ಅದರ ಆಚೆಗೆ ಇದೆ. ನಮ್ಮ ಕರ್ಮ ಅಲ್ಲದು, ಸ್ವಧರ್ಮ ಅಲ್ಲ ಅದು, ನಮಗೆ ಹೇಳಿಸಿದ ಕೆಲಸ ಅದು ಅಲ್ಲ. ಯಾವ ಕೆಲಸದಿಂದಲಾದರೂ ಆರಾಧನೆ ಮಾಡಬೇಕಾದ್ದು ದೇವರನ್ನೇ ತಾನೆ ಅಂತ ಹೇಳುತ್ತಾ ಅವರಿಗೆ ಪ್ರತ್ಯಕ್ಷಗೊಳಿಸಿ ಎಲ್ಲಕ್ಕೂ ನಾನೇ ಕಾರಣನಿದ್ದೇನೆ, ನಾನೇ ಸ್ವಾಮಿಯಾಗಿದ್ದೇನೆ ಎನ್ನುವ ತತ್ವವನ್ನು ಪ್ರಾಕ್ಟಿಕಲಿ ತೋರಿಸಿಬಿಟ್ಟ. ಅಹಂ ಹಿ ಸರ್ವಯಜ್ಞಾನ ಭೋಕ್ತ ಅಂತ, ಪ್ರಭು ಅಂತ. ಪಡೆದದ್ದಕ್ಕೋಸ್ಕರ ಇನ್ನು ತಲೆದಂಡ ಕೊಡುತ್ತಲ್ಲ, ನಾನು ಸಮರ್ಥ ಇದ್ದೇನೆ, ನಾನು ಅದನ್ನು ಸರಿ ಮಾಡುತ್ತೇನೆ ಅಂದ ದೇವರು. ಇಂದ್ರನಿಗೆ ಸಂಬಂಧಪಟ್ಟಂತಹ ಹವಿಸ್ಸುಗಳನ್ನು ತಾನೇ ಕಬಳಿಸುವ ಮೂಲಕ ಕೃಷ್ಣನಿಗೀಗ ಪೆಟ್ಟಾಗಿದೆ, ಇಂದ್ರನ ಕೋಪ ಬಂದಿದೆ ಅಂದರೆ, ಇಲ್ಲ ನಾನು ಸರಿ ಮಾಡುತ್ತೇನೆ ಅಂತ. ಯಾಕೆ ನನಗೆ ದೊರೆತನ ಇದೆ, ಪ್ರಭು ನಾನು ಸಮರ್ಥನೂ ಹೌದು, ನಾನು ತಿಂದದ್ದಕ್ಕೆ ನಾನು ಬೇಕಾದ ಫಲ ಕೊಡಲಿಕ್ಕೆ ತಯಾರಿದ್ದೇನೆ. ಕೆಲವರು ಹೇಳುವುದು ಕೇವಲ ದೇವರ ಪೂಜೆ ಮಾಡಿದ್ರಿಂದ ನಮ್ಮದೆಲ್ಲ ರೋಗ ರುಜಿನ ಮತ್ತೊಂದು ಇನ್ನೊಂದೆಲ್ಲ ಸಂಕಟ ಎಲ್ಲ ಹೋಗ್ತದೆ. ಇಲ್ಲಲ್ಲ, ಬೇರೆ ಬೇರೆ ಎಲ್ಲ ಬೇಕು. ಖಾಲಿ ಅನ್ನ ಊಟ ಮಾಡಿದಾಗ ಹೊಟ್ಟೆ ತುಂಬುತ್ತದೆ ಅಂತ ಆದರೂ ಸಹ ನಂಜುಕೊಳ್ಳಿಕ್ಕೆಲ್ಲ ಪದಾರ್ಥಗಳು ಹಪ್ಪಳ ಸೆಂಡಿಗಿದೆಲ್ಲಿದ್ದರೆ ಖುಷಿ ಅಲ್ವಾ ಅಂತ. ಖುಷಿ ಮಾತ್ರ ಹೊರತು ಪ್ರಧಾನವಾದ ವಸ್ತು ಅನ್ನವೇ ಅಲ್ವಾ. ಹಾಗೆ ಇತರ ದೇವತೆಗಳನ್ನು ನಾವು ಬೇಡ ಅಂತ ದೂರಲಿಲ್ಲಲ್ಲ. ಪರಿವಾರತಯ ಗ್ರಾಹ್ಯ ಅಪಿ ಹೇಯ ಪ್ರಧಾನತಃ ಅಂತ. ಮುಖ್ಯವೇ ಉಪ್ಪಿನಕಾಯಿ ಊಟ ಅಲ್ಲ ಇವತ್ತು ನಮ್ಮದು. ಚೆನ್ನಾಗಿದೆ ಹೇಳಿಕೊಂಡು, ದುಡ್ಡು ಜಾಸ್ತಿ ಇದೆ ಹೇಳಿಕೊಂಡು 10 ಸೌಂಡ್ ಉಪ್ಪಿನಕಾಯಿ ತಿನ್ನೋದಾ, ಅನ್ನ ಚೂರ ಇಡುವುದಾ? ಆಗುವುದೇ ಇಲ್ಲ. ಹಾಗೆ ಇತರ ಇದು ಸಾಮಾನ್ಯ, ಸುಮ್ಮನೆ ಉದಾಹರಣೆಯಲ್ಲಿ ಪೂರಾರ್ಥ ಆಗುವುದಿಲ್ಲ. ಈ ನೆಲೆಗಟ್ಟಿನಲ್ಲಿ ಬಹಳ ಚಂದವಾಗಿ ಎಲ್ಲದರಲ್ಲಿಯೂ ಆರೋಗ್ಯ ಇದೆ, ಎಲ್ಲದರಲ್ಲಿ ವಿಟಮಿನ್ಸ್ ಇದೆ, ಎಲ್ಲರಲ್ಲೂ ಕ್ಯಾಲೋರಿ, ಎಲ್ಲವೂ ಹೌದು. ಆದರೆ ಎಲ್ಲರಲ್ಲಿ ಇರತಕ್ಕಂಥ ಯದ್ಯತ್ ವಿಭೂತಿ ಮತ್ತು ಸತ್ವಂ ಹೇಳಿಕೊಂಡಾಗೆ ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿ ಪ್ರಬೋಧಯನ್ನು ಹೇಳಿಕೊಳ್ಳುವಾಗೆ ಎಲ್ಲ ಕಡೆಯ ಶಕ್ತಿ ಅದು ಅಂತರ್ಯಾಮಿ ಆದ ನಾರಾಯಣಂತೆ ಎನ್ನುವುದನ್ನು ಮಾತ್ರ ಮರೆಯುವಂತಿಲ್ಲ ಅಂತ ದೇವರು ಅಹಂ ಹಿ ಸರ್ವಯಜ್ಞಾನಾಮ್ ಅಂತ ಹೇಳಿ ಯಜ್ಞವನ್ನು ನಿಲ್ಲಿಸುವ ಮೂಲಕ, ಅದಕ್ಕೆ ನಾನು ಕೃಷ್ಣನೇ ನಿಲ್ಲಿಸಿದ ಹೇಳುವಲ್ಲಿ ಅನ್ವಯ ತೋರಿಸಿದೆ. ಕೃಷ್ಣನೇ ಸರಿ ಮಾಡಿದೆ ಎನ್ನುವ ಅರ್ಥವಲ್ಲಿ ಬರುತ್ತೆ. ಮತ್ತೆ ಪಶೂನಂದಲ್ಲ, ಪಶುಗಳ ಬಗ್ಗೆಯೂ ಸುಮಾರು ಅರ್ಥಗಳನ್ನು ಕೊಟ್ಟೆ. ಪಶೂನ್ ಕೃಪಯಾರಿ ರಕ್ಷು ಅಂತ ಕೇವಲ ಪ್ರಾಣಿಗಳ ರಕ್ಷಣೆಗಾಗಿ ಮಾತ್ರ ಕೃಷ್ಣ ತಾತ್ಪರ್ಯ ತೋರಿಸಿದ. ಜನರನ್ನು ಬಿಟ್ಟನೋ ಕೇಳಿದರೆ ಅದಕ್ಕೆ ಗೋಪೈ ಸಹ ಮಾಡಿ, ತೃತೀಯ ಉಂಟಲ್ಲ, ಸಹಯೋಗಿ ತೃತೀಯ ಅನ್ವಯ ಮಾಡಿ. ಅಂದರೆ ಯಾವುದೆಲ್ಲ ಇವತ್ತು ಕಾವ್ಯದೋಷ ಅಂತ ಹೇಳಲಿಕ್ಕೆ ಬರುತ್ತೋ ಅಥವಾ ಅನ್ವಯ ದೋಷವನ್ನೆಲ್ಲ ತೋರಿಸಬೇಕು, ಅದು ಈ ಶ್ಲೋಕದಲ್ಲಿ ಮಾಡಲಿಕ್ಕಾಗುತ್ತೆ. ದೂರಾನ್ವಯ, ವ್ಯತ್ಯಸ್ಯಾನ್ವಯ, ದೇವೇ ಮಖೇ ಪ್ರತಿಹತ್ಯದಿಂದ ಅಲ್ಲಿಗೆ ತಂದೆ, ಕೃಷ್ಣನೇ ಯಜ್ಞ ವಿರೋಧ ಮಾಡಿದಂತ ಅರ್ಥ ಮಾಡುವಾಗೆ, ಮತ್ತೆ ದೇವಿ ಅಭಿವರ್ಷತೆಯಿಂದ ಇಂದ್ರನೇ ವಿರೋಧಿಸಲಿಕ್ಕೆ ನಿಂತ ಮಳೆ ತರಲಿಕ್ಕೆ ಅಂತ. ಈಗ ಗೋಪೈಸ ಪಶುನ್ರಿ ರಕ್ಷು, ಗೋಪಾಲಕರ ಜೊತೆಯಲ್ಲಿ ಪ್ರಾಣಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಅಂತ. ಪ್ರಾಣಿಗಳು ಬಂದಾಗ ಗೊಲ್ಲರು ಬರ್ತಾರೆ. ಆದರೆ ಒಂದು ಮಾತು ಪುರಾಣದ ಎಡೆಯಲ್ಲಿ ಕಾಣುತ್ತೆ, ಬಹಳ ಚಂದವಾಗಿದೆ. ಅದಕ್ಕೆ ಹೇಳಿ ತುಂಬ ಕಡೆಯಲ್ಲಿ ಓದಿಕೊಂಡಾಗ ನೋಡಿಕೊಂಡಾಗ ಚತುರ್ಮುಖನ ಮಾತಿಗೆ ತುಂಬ ಅರ್ಥ ಕಾಣುತ್ತೆ. ಸಣ್ಣ ಕರುಗಳು ಮಾತಾಡಿಕೊಂಡಿವಂತೆ. ತ್ರಾಹಿ ತ್ರಾಹೀತಿ ಅಲ್ಪಶಬ್ದ ಕೃಷ್ಣ ಮೂಚು ಇವಾರ್ತಕಾ, ಇದನ್ನು ಗುರುತಿಸಿದ್ದಾರೆ ವ್ಯಾಸರು. ಬೇರೆ ಕಡೆ ಎಲ್ಲ ಹೇಳಿಬಿಟ್ಟಿದ್ದಾರೆ ಮಾತುಗಳು ಹೇಗಿರುತ್ತವೆ ಅಂತ. ಸಣ್ಣ ಸ್ವರದಲ್ಲಿ ಕರುಗಳು ರಕ್ಷಣೆಗೆ ಕೃಷ್ಣನನ್ನು ಕುಗಿದೆ ಅಂತ ಇದು ಇಟ್ಕೊಂಡಾಗ ಇಲ್ಲಿ ಪಶೂನ್ರಿ ರಕ್ಷು ಎನ್ನುವುದಕ್ಕೆ ತುಂಬ ಅರ್ಥ ಕಾಣುತ್ತದೆ. ಗೋಪಾನ್ರಿ ರಕ್ಷು ಹೇಳೋ ಬದಲಿಗೆ ಪ್ರಾಣಿಗಳ ರಕ್ಷಣೆಯಲ್ಲಿ ಯಾಕೆ ಕೃಷ್ಣ ತತ್ಪರನಾದ. ನಾನು ಯಜ್ಞ ಪಶು ಎಲ್ಲ ಅರ್ಥ ಕೊಟ್ಟೆ ನಿನ್ನೆ. ಮತ್ತೆ ಹೇಳುವಾಗ ಪಶುಷು ಪಂಚವಿಧಂ ಸಾಮೋಪಾಸೀತ ಅಂತ ಸುಮ್ಮನೆ ಸೂಚನೆ ಕೊಟ್ಟೋದೇ ವಿವರಣೆಗೆ ಗಂಟೆ ಮುಗಿದಿದೆ ಅಂತ ಇವತ್ತು ಎತ್ತಿಕೊಳ್ಳುತ್ತೇನೆ. ಮತ್ತೆ ನೋಡು, ಪಶುಗಳೇ ಬೇಕು ಅನ್ನುವಲ್ಲಿ, ಪಶುಗಳಲ್ಲಿ ಪಶುತುಲ್ಯರಾದ ಮಕ್ಕಳು ಗೊಲ್ಲರು ಅಂತ ಸೇರಿಕೊಳ್ಳುವುದಷ್ಟೇ ಸಣ್ಣ ತಾತ್ಪರ್ಯ ಅಲ್ಲ, ಅದು ಒಂದು ಅರ್ಥವೇ. ಪಶುಗಳಾಗಿ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೈಕಾಲು ಬಿಟ್ಟವರು ಅಂತ ಹೇಳಿಕೊಂಡು ಮನುಷ್ಯರನ್ನು ಅರ್ಥ ಮಾಡಿದ್ದೇವೆ ಹೇಳಿಕೊಳ್ಳುವುದು ಬೇರೆ ಅರ್ಥ, ಅದಕ್ಕೂ ಜಾಸ್ತಿ ಅರ್ಥ. ತ್ರಾಹೀತಿ ಅಲ್ಪಶಬ್ದಾ, ರಕ್ಷಣೆ ರಕ್ಷಿಸು ಅಂತ ಹೇಳಿಕೊಂಡು ಸಣ್ಣ ಸ್ವರದಲ್ಲಿ ದೊಡ್ಡ ದೊಡ್ಡ ಮಳೆಯ ರಾಶಿ ಬಿದ್ದಾಗ ಕಂಗಾಲಾಗಿ ಬಿಟ್ಟ ಕರುಗಳು ಏನಾಗಿದೆ, ಕಾಲು ಸರಿ ಕೂರ್ತಾ ಇಲ್ಲ ನೆಲದಲ್ಲಿ,
ತಲೆಗೆ ಎತ್ತುವಂತಿಲ್ಲ ಆ ಪ್ರಪಾತದಲ್ಲಿ, ಮೈಯಲ್ಲಿ ಪೂರ ಚಳಿ ಹಿಡಿದು ಹೋಗಿದೆ, ಎಲ್ಲಿ ರಕ್ಷಣೆ? ಅದು ಈ ಸಣ್ಣ ಸ್ವರದಲ್ಲಿನ ಕೂಗಿದ ಕರುವಿನ ಆರ್ತನಾದ ಇವಾರ್ತಕ ಅಂತೇಳಿ. ದನಗಳು ಯಾವತ್ತೂ ಆರ್ತತೆಯನ್ನು ಪಡೆಯಬಾರದು. ಸಮಸ್ತ ದೇವತೆಗಳ ಆವಾಸ ಸ್ಥಾನ ಅನಿಸಿಕೊಂಡದ್ದು ಯಜ್ಞೋಪಯೋಗಿಯಾದ ದೊಡ್ಡ ದ್ರವ್ಯ ಬೇರೆ, ಮನುಷ್ಯನನ್ನು ದಾಟಿಸುವಂಥದ್ದು. ಅದಕ್ಕೆ ಗೋ ಅಂತ ಹೆಸರು. ಅವಾಗ ಅದು ನಮ್ಮನ್ನು ತಲುಪಿಸಿಕೊಡ್ತದೆ ಅಂತ. ಗಮಯತ್ ಪಾರಂಗಮಯತ್. ಇಲ್ಲಿಂದ ಅಲ್ಲಿಗೆ ಬಹಳ ದೊಡ್ಡದಾದ ನರಕಾದಿ ಅನರ್ಥಗಳಿಂದ ನಮ್ಮನ್ನು ದಾನದಿಂದಾಗಿ, ಯಜ್ಞದಿಂದಾಗಿ, ವಿಶೇಷವಾಗಿ ಸಕಲ ದೇವತೆಗಳ ಆವಾಸವಾಗಿ ಪೂಜೆ ಪಡೆಯುವ ಮೂಲಕ ನಮ್ಮನ್ನು ಉದ್ಧಾರ ಮಾಡೋದರಿಂದ ಅವುಗಳಿಗೆ ಎಲ್ಲ ಪ್ರಾಣಿಗಳು ಗೌಹೆ ಆ ಲೆಕ್ಕದಲ್ಲಿ ಗಚ್ಚತಿ ಇತ್ಯಾದರೆ. ಅದರ ವಿಶೇಷ ಅಂಶ ಅದು ನಮ್ಮನ್ನು ಪಾರು ಮಾಡುತ್ತೆ, ಸಂಸಾರದ ತಾಪತ್ರದಿಂದ ದೂರ ಕಳಿಸುತ್ತೆ. ಬದುಕಿನಲ್ಲಿಯೂ ಭಾಳ ದೊಡ್ಡದಾದ ಅನಿಷ್ಟಗಳಿಂದ, ರೋಗ ರುಜಿನಗಳಿಂದ ಔಷಧವನ್ನು ಕೊಡುವ ಮೂಲಕ ಅಮೃತ. ಈ ಲೋಕದಲ್ಲಿ ಯಾವುದು ನಮಗೆ ಮನುಷ್ಯ ಲೋಕದಲ್ಲಿ ಅಮೃತ ಕೇಳಿದರೆ ಪಯಃ ತಯಕ್ಕೀಲಾಲಮೃತಂ. ಕೋಶಕಾರರು ಅದನ್ನು ಗುರುತಿಸಿದ್ದಾರೆ. ಹಾಲು ಎನ್ನುವುದು ದಿವ್ಯವಾದ ಅಮೃತ. ಅದನ್ನು ನಾವು ಹಾಲು ಕುಡಿಯುವುದಿಲ್ಲ ಬಿಡಿ, ಅದನ್ನು ಹಾಳು ಮಾಡಿ ಕುಡಿತೇವೆ, ವಿಷ ಮಾಡಿ ಕುಡಿತೇವೆ. ನಿಜವಾಗಿ ಹಾಲಾಗಿ ಕುಡಿದಾಗ ಮಾತ್ರ ನಮಗೆ ಅಮೃತ ಆಗಿರುತ್ತದೆ. ಆದರೆ ದೇವರು ಅಂಥ ಒಳ್ಳೆ ಬುದ್ಧಿ ಕೊಡುವುದಿಲ್ಲ. ಅಂತಹ ದನಗಳ ತತ್ವಾಭಿಮಾನಿ ದೇವತೆಗಳು ನೇರವಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುವಂತೆ ನಮಗೆ ಮಾಡುವುದೂ ಇಲ್ಲ. ಹೀಗೆ ಬಹಳ ಚಂದವಾಗಿ ಪಶುಗಳ ಆರ್ತಸ್ವರಕ್ಕೆ ಕೃಷ್ಣ ಎಚ್ಚರನಾಗಿದ್ದಾನಲ್ಲಿ, ಇಂಬು ಕೊಟ್ಟಿದ್ದಾನೆ ತಾತ್ಕಾಲಿಕವಾಗಿ. ಹೀಗೆ ಧ್ರುವ ಕೂಗಿದ್ದಾಗ ದೇವರು ಬಂದಾಗೆ, ಪ್ರಹ್ಲಾದನ ಹತ್ತಿರದಲ್ಲಿ ದೇವರು ಕಾಣಿಸಿಕೊಂಡಾಗೆ, ಕೆಲವೊಮ್ಮೆ ಏಕತ್ರೈಕಸ್ಯ ವಾತ್ಸಲ್ಯಂ ವಿಶೇಷ ದರ್ಶಯದ್ದರಿ ಅವರಸ್ಯಾಪಿ ಮೋಹಾಯ ಕ್ರಮೇಣೈಮಾಪಿ ವತ್ಸಲಹ ಅಂತ. ಮನುಷ್ಯನೇ ಸಾಧನೆಯಲ್ಲಿ ಬಹಳ ಎತ್ತರದಲ್ಲಿರುವವ ಪ್ರಾಣಿ ಪಕ್ಷಿಗಳಿಗಿಂತ, ಮರಮಟ್ಟುಗಳಿಗಿಂತ. ಅಂದ ದೇವರು ಮರಮಟ್ಟುಗಳ ಪ್ರಾಣಿ ಪಕ್ಷಿಗಳ ರಕ್ಷಣೆಗಿಂತ ಜಾಸ್ತಿ ಮನುಷ್ಯರ ಮೇಲೆ ಕೊಡಬೇಕಿತ್ತು ಅವಕಾಶ, ಎಚ್ಚರ. ಆದರೆ ಇಲ್ಲಿ ಪಶೂನ್ ಕೃಪಯಾರಿರಕ್ಷು ಅಂದ. ಯಾಕೆ? ಅದಕ್ಕೆ ಹೇಳಿದವರು ಕೆಲವೊಮ್ಮೆ ಸಣ್ಣ ಪುಟ್ಟದರ ಮೇಲೂ ದೇವರಿಗೆ ಔದಾರಿ ಜಾಸ್ತಿ ಕಾಣಿಸಿಕೊಳ್ತಾನೆ ಸುಮ್ಮನೆ. ಏಕಸ್ಯ ವಾತ್ಸಲ್ಯ ವಿಶೇಷಾತ್, ಇದು ಆಚಾರ್ಯರು ಕೊಟ್ಟ ತಾತ್ಪರ್ಯ ಇದು. ಕೆಲವೊಮ್ಮೆ ಹೀಗೆ ಮಾಡುತ್ತಾನೆ. ಹಾಗಾಗಿ ದೊಡ್ಡ ಜನ ಅಂತಲ್ಲ, ಪ್ರಹ್ಲಾದನನ್ನು ಬೆನ್ನು ತಟ್ಟಿದ ಮೂಲಕ ನೀನೇ ಒಳ್ಳೆಯ ಭಕ್ತ, ಆದರ್ಶ ಭಕ್ತ ಹೇಳಿದ ತಕ್ಷಣ ಹಾಗಾದರೆ ವಾಯುವೆಲ್ಲ ಪುಸ್ಸ ಅಂತ ಕೇಳಲಿಕ್ಕಿಲ್ಲ. ಸುಮ್ಮನೆ ಈ ರೋಲ್, ಈ ನರಸಿಂಹ ಅವತಾರದ ನಾಟಕದಲ್ಲಿ ಬಂದಾಗ ಪ್ರಹ್ಲಾದ ಬಹಳ ಜೋರಿನವಾಗಿ ನರಸಿಂಹ ಹೇಳಿಬಿಟ್ಟು ಹೋಗ್ತಾನೆ ಅಂತ. ಎಲ್ಲರನ್ನೂ ಹೇಗೆ ಅವರು ಸಾಧನೆಯಲ್ಲಿ ಮಾಡ್ತಾರೋ, ಭಕ್ತಿಯನ್ನು ತೋರಿಸಿದ್ದಾರೋ, ಜ್ಞಾನವನ್ನು ಪಡೆದಿದ್ದಾರೋ ಅಷ್ಟರ ಮೇಲಿನ ಮಟ್ಟದಲ್ಲಿ ಭಗವಂತನ ಪ್ರೀತಿ. ಅದರಿಂದ ಲಕ್ಷ್ಮಿಯ ಮೇಲೆ ನಾರಾಯಣನಿಗೆ ತುಂಬ ಪ್ರೀತಿ, ಇಷ್ಟ ಹೇಳಲಿಕ್ಕಿಲ್ಲ ಅಂತಾರೆ. ಅವಳಲ್ಲಿ ತುಂಬ ಹೆಚ್ಚಿನ, ಎಲ್ಲರಿಗಿಂತ ಜಾಸ್ತಿನ ಭಕ್ತಿ ಜ್ಞಾನ ಭಗವಂತನಲ್ಲಿ ನೆಲೆಗೊಂಡಿದೆ. ಆದ್ದರಿಂದ ದೇವರು ಅವರ ಮೇಲೆ ಹೆಚ್ಚು ಪ್ರೀತಿ ಮಾಡಿದ್ದಾರೆ ಅಷ್ಟೆ. ಹೇಗೆ ಭಕ್ತಿ ಉಂಟು, ಹೇಗೆ ಜ್ಞಾನ ಉಂಟು, ಹೇಗೆ ಸಾಧನೆ ಉಂಟು, ಅದಕ್ಕೆ ತಕ್ಕುದಾಗಿ ಭಗವಂತನ ಫಲ ವಿಷಯ ಎನ್ನುವ ಮೂಲಕ ಇಲ್ಲಿ ಪಶುಗಳು ಆ ಕಾಲದಲ್ಲಿ ಕೂಗಿಕೊಂಡವು. ಸಣ್ಣ ಸ್ವರದಲ್ಲಿ ಹೇಳುವ ಮೂಲಕ ಮತ್ತೊಂದು ಅರ್ಥ ಮಾಡಿದ್ದಾರೆ. ದೊಡ್ಡ ದನಗಳು ಮನುಷ್ಯರು ಜಾಸ್ತಿ ದೊಡ್ಡ ಕೂಗಿನಲ್ಲಿ ಮಾಡಿದ್ದಾರೆ. ಮೊದಲು ಗಮನ ಕೊಡುವುದು ಯಾವುದು? ಮನೆಯಲ್ಲಿ 10 ಜನ ಇದ್ದರೆ, ಏನೇನೋ ಕಂಪ್ಲೇಂಟ್ಗಳು, ಗಲಾಟೆಗಳು, ಬೊಬ್ಬೆಗಳು ಇದ್ದರೆ ಪೋಷಕರು ಮೊದಲು ಗಮನ ಕೊಡುವುದು ಯಾವುದಂದರೆ ಅತಿ ಚಿಕ್ಕದ್ದಕ್ಕೆ ಅಥವಾ ತುಂಬ ನೋವುಂಡದ್ದಕ್ಕೆ, ರೋಗದಲ್ಲಿ ಬಿದ್ದದ್ದಕ್ಕೆ ಮೊದಲ ಟೆನ್ಷನ್ ಕೊಡೋದು, ಆನಂತರ ಉಳಿದದ್ದಕ್ಕೆ. ಹಾಗಂತ ಇಲ್ಲಿ ಮಹಾಮಲ್ಲಭಂಗ ನ್ಯಾಯ ಇಲ್ಲ, ಇದು ಸೂಚಿಕಟ ನ್ಯಾಯ ಇದ್ದಾಗೆ. ಸಣ್ಣ ಕೆಲಸವನ್ನು ಮೊದಲು ಮಾಡಿಸಿಬಿಟ್ಟು ತುಂಬ ಸಣ್ಣವರ ಮೇಲೆ ಮೊದಲು ಇಷ್ಟ, ಆಗ ಉಳಿದವರ ಮೇಲೆ ಇಷ್ಟ ಇಲ್ಲ ಅಂತಲ್ಲ. ಹಾಗೆ ಇಲ್ಲಿ ಸಣ್ಣ ಸ್ವರದಲ್ಲಿ ಕೂಗುವ ಅತೀ ಸಣ್ಣದ ಪ್ರಾಣಿಯಾಗಿ ನಿಂತ ಕರುವಿನ ಮೇಲೂ ಕೃಷ್ಣ ಎಚ್ಚರ ಕೊಟ್ಟಿದ್ದಾನೆ ಅಂತ ಅನಿಸ್ಲಿಕ್ಕೆ. ದೊಡ್ಡ ದನಗಳನ್ನಾಗಲಿ ಮನುಷ್ಯರನ್ನಾಗಲಿ ಖಂಡಿತ ನೋಡಿಕೊಳ್ತಾನೆ. ಅವರು ಜೋರಾಗಿ ಕೂಗಿಕೊಂಡು ತಮ್ಮನ್ನು ತಮ್ಮೆಡೆಗೆ ಎಳ್ಕೊಳ್ತಾರೆ. ಗಟ್ಟಿ ಕೂಗುವರ ಅಭಿಪ್ರಾಯ ಏನು ಕೇಳಿದರೆ ತಮ್ಮನ್ನು ಹೆಚ್ಚು ಗಮನಿಸಬೇಕು ಅಂತ. ಅದರ ಮಧ್ಯದಲ್ಲಿ ಸಣ್ಣ ಕೂಗು ಅವಿತು ಹೋಗ್ತದೆ, ಬಿದ್ದು ಹೋಗ್ತದೆ. ಆದರೆ ಕೃಷ್ಣ ಸಣ್ಣ ಕೂಗುಗೂ ದನಿಯಾಗಿದ್ದಾನೆ, ಕಿವಿ ಕೊಟ್ಟಿದ್ದಾನೆ ಅನ್ನುವ ಮಾತು ಭಾಳ ಚೆನ್ನಾಗಿದೆ ಇಲ್ಲಿ. ಪಶೂನ್ ಮತ್ತು ಪಶುಷು ಪಂಚವಿಧಂ ಸಾಮೋಪಾಸೀತ ಅಂತ ಪಶುವಿನಲ್ಲಿ ಪುರುಷನು ಸೇರ್ತಾನಲ್ಲ, ಅದರಿಂದ ಇಲ್ಲಿ ಹೇಳದೆ ಉಳಿದದ್ದು ಅಂತ ಇಲ್ಲ. ಪಶುವನ್ನು ಹೇಳೋ ನಾನು ಅದಕ್ಕೆ ಸುಮಾರು ಅರ್ಥ ಹೇಳ್ತಾ ಇದ್ದೇನೆ. ಪಶುಗಳು ಅಂದಾಗ ಪಂಚವಿಧ ಪಶುಗಳಿದ್ದಾರೆ. ತಸ್ಮಾದಶ್ವಾಜಾಯಂತ ಏಕೇಚೋ ಭಯಾದತಃ ಗಾವೋಹ ಜಜ್ಞರೇ ತಸ್ಮಾ ಜಾತ ಅಜಾವಯ. 4 ಸೃಷ್ಟಿಯಾದದನ್ನು ಹೇಳಿದರು. ಮೊದಲೇ ಪುರುಷಂ ಜಾತಮಗ್ರತ ಹೇಳಿಯಾಗಿದೆ. ಒಟ್ಟು ಪಂಚಪಶುಗಳು ನಮಗೆ ಕಾಣುತ್ತಾರೆ. ಇದು ಸಾಮೋಪಾಸನೆಯ ಕ್ರಮ. ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಅಂತ ಸ್ತುತಿಯ ವ್ಯವಸ್ಥೆಗಳ ನೆಲೆ ಅದು ವೇದತ್ತು. ಅದು ಇನ್ನೊಮ್ಮೆ ನೋಡುವ. ಅದರಲ್ಲಿ ಈ ಪಂಚಪಶುಗಳನ್ನು ಇಟ್ಟುಕೊಂಡು ಪಂಚವಿಧ ಸಾಮ ಮತ್ತು ಸಪ್ತವಿಧ ಸಾಮ ಇರುವುದರಿಂದ ಇಲ್ಲಿ ಸಪ್ತದಿನ ಆದತ್ತು, ಅದು ಅರ್ಥ ಇದೆ.
ಇದರ ಜೊತೆಯಲ್ಲಿ ಎರಡು ಸೇರ್ತದೆ. ಆದಿ ಒಂದು ಸೇರ್ತದೆ, ಮತ್ತು ಪ್ರತಿಹಾರ ಒಂದು ಸೇರ್ತದೆ. ಅದರೊಟ್ಟಿಗೆ ಬಂದಾಗ ಕೊನೆಗೆ ಉಪದ್ರವ ಸೇರ್ತದೆ ಪ್ರತಿಹಾರ ನಂತರದಲ್ಲಿ. ಉಪದ್ರವ ನಿಧನ ಅಂತ. ಹೀಗೆ ಸಪ್ತವಿಧ ಸಾಮ ಇದೆ, ಪಂಚವಿಧ ಸಾಮ ಇದೆ. ಕುದುರೆಗಳು ಬಂದವು, ದನಗಳು ಇವೆ, ಆಡು ಕುರಿಗಳು ಸೇರಿವೆ, ಮನುಷ್ಯನು ಒಬ್ಬ ಇದ್ದಾನೆ, ಪುರುಷನು ಒಂದು ಪಶು ಇದ್ದಾನೆ. ಅದರಿಂದ ಪಂಚಪಶುಗಳು ಯಜ್ಞದಲ್ಲಿ ಎಲ್ಲಕ್ಕೂ ಬೇಕಾದ್ದು. ಇಲ್ಲಿ ಪಂಚರೂಪದ ಭಗವಂತನ ಚಿಂತನೆ. ಅಶ್ವಗಳು ಇಂದ್ರಿಯಗಳು ಆಗುವ ಮೂಲಕ ಇಂದ್ರಿಯಗಳು ಜ್ಞಾನ ಪ್ರಧಾನಗಳಾಗಿ ನೆಲೆ ನಿಂತು ವಾಸುದೇವ ರೂಪ ಅಲ್ಲಿ ಕೂತಿದೆ ಅಶ್ವನಲ್ಲಿ. ಅಶ್ವಗಳಲ್ಲಿ ಬಂದಾಗ ಅಶ್ವಗಳು ಅದು ಕೊನೆಯ ಹತ್ತಿರದಲ್ಲಿ ಪ್ರತಿಹಾರಕ್ಕೆ ಬರ್ತಾರೆ. ಅಜ ಅವಿಗಳು ಅದು ಆರಂಭದಲ್ಲಿ ಇಂಕಾರ ಮತ್ತು ಪ್ರಸ್ತಾವಕ್ಕೆ. ಅಜಹರಣೆ ಆದ್ದರಿಂದ ಸಂಹಾರದ ತತ್ವ ಆದ್ದರಿಂದ ಅಜಗಳಲ್ಲಿ ಸಂಕರ್ಷಣ ರೂಪದ ಚಿಂತನೆ ಆಗ್ತದೆ. ಅವಿಗಳು ಅವನಾಥ್ಸ್ ರಕ್ಷಣೆ ಮಾಡೋದ್ರಿಂದ ರಕ್ಷಕರಲ್ಲಿ ಅನಿರುದ್ಧನ ರೂಪದ ಚಿಂತನೆ ಇದೆ. ಅದರಂತೆ ಮತ್ತೆ ಗೋವುಗಳು ಅದು ಉದ್ಗೀತ, ಅದರಲ್ಲಿ ಭಗವಂತನ ವಿಶೇಷ ಸಂಪತ್ಪ್ರದವಾದ ರೂಪ, ಅದರಿಂದ ಪ್ರದ್ಯುಮ್ನ ಕಾಣುತ್ತಾನೆ. ಪುರುಷನಲ್ಲಿ ನಾರಾಯಣ. ಹೀಗೆ ಪಂಚವಾದ ಅದು ನಿಧನದಲ್ಲಿ ಪುರುಷ. ಹೀಗೆ ಪಂಚವಿಧದ ಪಶುಗಳು. ಅದರಿಂದ ಪಶುವಿನಂತ ಬಹುವಚನ ಹಾಕುವ ಮೂಲಕ ತುಂಬ ಕರುಗಳನ್ನು ಅಂತ ಅರ್ಥ ಅಲ್ಲ, ತುಂಬ ದನಗಳೊಂದು ಅರ್ಥ ಅಲ್ಲ. ಬಹುವಚನ ಇಲ್ಲಿ ಪಂಚ ಪ್ರಕಾರಗಳನ್ನು ಹೇಳುತ್ತದೆ. ಫಲಾನಿ ಭುಂಕ್ತಿ ಅನ್ನುವಲ್ಲಿ ಹಣ್ಣುಗಳನ್ನು ತಿಂತಾನಂದಾಗ ಬಾಳೆಹಣ್ಣು, ಮಾವಿನ ಹಣ್ಣು, ಸೇಬು ಹಣ್ಣು, ದ್ರಾಕ್ಷಿ ಎಲ್ಲ ಬಗೆ ಬಗೆಯ ಹಣ್ಣುಗಳು ಸಿಗ್ತಾವೆ. ಬಹುವಚನದಲ್ಲಿ ಒಂದೇ 16 ತಿಂದಿದ್ದಾನೆ, ದ್ರಾಕ್ಷಿಯೇ ಒಂದು ಗೊಜ್ಜಲಿತ್ತು ಅಂತ ಅರ್ಥ ಮಾತ್ರ ಅಲ್ಲ, ಅದು ಅರ್ಥ ಆಗ್ತದೆ. ವೈವಿಧ್ಯವನ್ನು ಹೇಳಲಿಕ್ಕೋಸ್ಕರ ಬಹುವಚನವನ್ನು ಉಪಯೋಗಿಸ್ತಾರೆ ಕೆಲವೊಮ್ಮೆ. ಹಾಗಾಗಿ ಇಲ್ಲಿ ಪಶುವನ್ನು ಅನ್ನುವ ಮೂಲಕ ಪಂಚವಿಧದ ಪಶುಗಳು ಉಪಾಸನೆಗೆ ನಿಲುಕುವವುಗಳು ಇಲ್ಲಿ ಸಿಕ್ಕಿವೆ. ಹೀಗೆ ಪಶೂನ್ ಕೃಪಯಾರಿರಕ್ಷು. ಅವುಗಳು ಸಪ್ತವಿಧವೂ ಹೌದು ಮತ್ತೆ. ಹಾಗಾಗಿ ಸಪ್ತದಿನಾನಿ ಸಪ್ತ ಪಶುಗಳ ಸಂರಕ್ಷಣೆಗೋಸ್ಕರ ವೈದಿಕವಾದ ನೆಲೆಯಲ್ಲಿ ಏಳಾಗುವುದು. ಗೋಗಳ ಜೊತೆಯಲ್ಲಿ ಮಹಿಷಗಳು ಸೇರ್ತಾವೆ, ಅಶ್ವಗಳ ಜೊತೆಯಲ್ಲಿ ಅಶ್ವತರಿ ಸೇರ್ತದೆ. ಹೀಗೆ 7 ಮಾಡಲಿಕ್ಕೂ ಬರ್ತದೆ. ಈ ಪಂಚರೂಪಗಳು ವ್ಯತ್ಯಾಸವಾಗಿಯೂ ಇವೆ. ಉಪಾಸನೆಯಲ್ಲಿ ಹೇಗೆ ಬೇಕೋ ಹಾಗೆ ಉಪಾಸನೆ ಮಾಡಲಿಕ್ಕೆ ಬರೋದರಿಂದ ಅನೇಕ ರೀತಿಯ ಅವಕಾಶಗಳ ಚಿಂತನೆಯಲ್ಲಿ ಕಾಣುತ್ತದೆ. ಒಟ್ಟು ಸಪ್ತವಿಧದ ಸಾಮೋಪಾಸನೆ ಇರಲಿಕ್ಕೂ ಹೋಗಿ ಭಗವಂತ 7 ದಿನ ಎತ್ತಿದ. ಏನು ನಿಂತದ್ದು? ಮಖ ನಿಂತದ್ದು. ಮಖ ಅಂದ್ರೇನು? ಕಂಬ್ರಹ್ಮ ಖಂಬ್ರಹ್ಮ ಅಂತಾರೆ. ವೇದ ಮಂತ್ರವನ್ನು ಹೇಳಿದ ಒಮ್ಮೆ ನಾನು ಎತ್ತಿ ಹಿಡಿದ ಕಥೆ ಹೇಳುವಾಗ. ಎಷ್ಟಿದಾಪೋ ಮಹಿನಾ ಪರ್ಯಪಶ್ಯತ್. ನೀರಿನ ಮಹಿಮೆ ಎಲ್ಲೆಡೆ ತುಂಬಿ ತುಳುಕುವಂತೆ, ಕಣ್ಣೋಡಿಸಿದಲ್ಲಿ ಎಲ್ಲ ನೀರು ಕಣ್ಣೀರಿಳಿಸುವಂತೆ ಮಾಡಿತ್ತು. ಆಗ ದಕ್ಷಂ ದದಾನ ಜನಯಂತೀರ್ ಯಜ್ಞಂ. ಯಜ್ಞವನ್ನು ಎತ್ತಿ ಹಿಡಿಬೇಕು. ಯಜ್ಞ ತಪ್ಪಿಸಿದ್ದಕ್ಕೆ ಕೋಪದಿಂದ ಇಳಿದು ಬಂದ ನೀರಿನ ಬವಣೆಯಿಂದಲೂ ಎತ್ತಿ ಹಿಡಿಬೇಕು. ಅದಕ್ಕೆ ಸಮರ್ಥನಾದ ವ್ಯಕ್ತಿ ಕೃಷ್ಣ ಮಾತ್ರನೇ. ಅದಕ್ಕೆ ಅನುಕೂಲವಾದಂತಹ ಯೋಗ್ಯವಾದದ್ದು ಯಾವುದು? ಬೆಟ್ಟದ ಕೋಡು. ಅದಕ್ಕೆ ಉಚ್ಚಿಲೀಂದ್ರದ ದೃಷ್ಟಾಂತ ಕೊಟ್ಟ. ಶಿಲೀಂಧ್ರ ಅಣಬೆಯಂತೆ ನೋಡಿ. ಅಣಬೆ ಹೇಳ್ತದೆ ಜೋರು ಮಳೆ ಬಂದಾಗ ನೆಲದ ಅಡಿಯಿಂದ ಎಂಥ ಮಳೆಗೂ ಅದು ಬಗ್ಗುವುದಿಲ್ಲ ನೋಡಿ. ಪಟ 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 ಬೀಳುವ ಮೂಲಕ ಮರಗಳೇ ಬೆಳೆಯುವುದು ನಿಲ್ಲುತ್ತಾವೆ, ಆದರೆ ಅಣಬೆಗಳು ಅರಳುತ್ತವೆ. ನೀರಿನ ವೇಗಕ್ಕೆ, ಅದರ ಪಾತಕ್ಕೆ, ಅದರ ಹೊಡೆತಕ್ಕೆ ವಸ್ತುಗಳು ಚಿಗುರುವುದಿಲ್ಲ ಚೆನ್ನಾಗಿ, ಗಿಡಗಳೇ ಚೆನ್ನಾಗಿ ಮೇಲೆ ಕೇಳುವುದಿಲ್ಲ, ಬಗ್ಗಿಬಿಡುತ್ತವೆ. ನಿರಂತರವಾದ ಧಾರೆಯಲ್ಲಿ, ನೀರಿನ ಧಾರೆಯಲ್ಲಿ ಅಣಬೆಗಳ ಮೇಲೆ ನೀರು ಬೀಳುವುದಿಲ್ಲ. ಹಾಗೆ ಅವುಗಳು ಕೆಲವೊಮ್ಮೆ ಮರದ ಬುಡದಲ್ಲಿ ಹೇಳ್ತವೆ, ಕೆಲವೊಮ್ಮೆ ಮರದ ಬುಡದಲ್ಲಿ ಜಾಸ್ತಿ ನೀರು ಇಳಿತದೆ ಮರದ್ದು, ಆದರೂ ಮಂಡೆ ಗಟ್ಟಿ ಮಾಡಿಕೊಂಡು ಅರಾಳಿ ನಿಲ್ತದೆ. ಹಾಗಾಗಿ ಈ ಗೋವರ್ಧನದ ಕೋಡು ನೋಡಿದಾಗ ಭಾಳ ಚಂದವಾಗಿ ಅಣಬೆಯಾಗಿ ಅಗಾಲವಾಗಿ ತೆರೆದುಕೊಂಡಿದೆ. ಚೂಪಾದದರ ಶಿಖರ ಬೇರೆ, ನೋಡ್ಲಿಕ್ಕೆ ಅಣಬೆಯಾಗಿ ಕಾಣ್ತದೆ. ಆದರೆ ಅಣಬೆಯ ಕಥೆಯನ್ನು ಹೇಳಿದ್ದೆ ಯಾಕೆಂದರೆ ಅವನಿಗೆ ನಗು ಬರಬೇಕು ಇಂದ್ರನಿಗೆ ಅಂತ, ಬೇಸರ ಆಗಬೇಕು ಅಂತ. ನಿನ್ನ ಇಷ್ಟು ದೊಡ್ಡ ಮಳೆ, ಸಾಮಾನ್ಯವಾಗಿ ನಮ್ಮ ತೋಟದಲ್ಲಿ ಎದ್ದಾಗ ಮಳೆಯಲ್ಲಿ 100 ನಾಯಿಕೊಡೆ ಹೇಳುತ್ತಾವೆ, ಯಾವ ಒಂದು ಮಳೆಗೂ ಬೆಟ್ಟು ಬೀಳುವುದಿಲ್ಲ, ಅವುಗಳಿಗೆ ಆರಾಮ ಇರ್ತವೆ. ಮಳೆ ಬಂದಷ್ಟು ಹಿಗ್ತಾವೆ, ಗಟ್ಟಿ ಆಗ್ತವೆ, ದಪ್ಪ ಆಗ್ತವೆ, ನೀರು ಕುಡಿತಾವೆ. ಕೊಡೆ ನಾವು ಗಟ್ಟಿ ಹಿಡಿದ ಹಾಗೆ, ಕೊಡೆ ಹಿಡಿದ್ರೆ ನೀರು ಬಂದಾಗ ಮೀಳು ಬಿದ್ದಾಗ ಖುಷಿ ಆಗೋದಿಲ್ಲ. ಕೆಲವು ಮಕ್ಕಳಿಗಂತೂ ಕೊಡೆ ಹಿಡ್ಕೊಂಡು ನೀರು ಹೋಗೋದು ಭಾರಿ ಖುಷಿ. ಅದು ದಾರಿ ನೀರು ಬೀಳುವಲ್ಲೇ ಹಿಡ್ಕೊಂಡು ಹೋಗ್ತಾರೆ ಅವುಗಳು ಕೊಡೆಯನ್ನು. ಕೊಡೆ ಪರೀಕ್ಷೆ ಮಾಡೋದೇನೋ ಗಟ್ಟಿ ಉಂಟ ಇಲ್ವಾ ಅಂತ. ಈ ಅಣಬೆ ನೋಡಿ ಎಷ್ಟು ದೊಡ್ಡದಾಗಿ ನೀರು ಬಿದ್ದರೂ ಮುರಿದುಕೊಳ್ಳೋದಿಲ್ಲ, ನಾವು ಕೈಯಲ್ಲಿ ಮುರಿಬೇಕು ಅಂದ ಕೃಷ್ಣ ಹೀಗೆ ಮಾಡಿದ. ನಿನ್ನ ಇಷ್ಟು ದೊಡ್ಡ ಮುಸಲ ಧಾರೆ ಇತ್ತಲ್ಲ, ಅವನು ಹೇಳಿಕೊಳ್ತಾನೆ ಮಳೆ ಬಂದದ್ದು ಹೇಗಿತ್ತು ಅಂತ. ಒನಕೆ ಎಷ್ಟು ತೋರದ್ದು ನೀರು ಬೀಳ್ತಾ ಇತ್ತಂತೆ, ನಮಗೆ ಆ ಯೋಚನೆಗೆ ಬರಲಿಕ್ಕಿಲ್ಲದು. ಯಾಕೆ ಒಂದು ಸರ್ತಿ ಅಂತ ಒಂದು ದಾರಿ ಬಿದ್ದರೆ ನಮ್ಮ ಮಣ್ಣೆ ಮುಕ್ಕಾಲು ಹೋಗಿರ್ತದೆ. ಮುಸಲಧಾರೆಯಾಗಿ ನೀರು ಬರ್ತಾ ಇತ್ತು. ಇವು ಹೇಳ್ತಾನೆ ನನಗೆ ಅಣಬೆ ಹಿಡ್ದಾಗ ಆಯಿತು ಅಂತ. ಎಷ್ಟು ದೊಡ್ಡ ಮಳೆಗೂ ಬಾಗದ ಬೆಂಡಾಗದ ಭಾಳ ಗಟ್ಟಿಮುಟ್ಟಾದ ನಾಯಿ ಕೊಡೆ ಅಂತ ಉಂಟಲ್ಲ, ಇಷ್ಟು ಸಾಕು. ಅಷ್ಟು ವ್ಯವಸ್ಥಿತವಾದಂಥ ಒಂದು
ಪರ್ವತದ ಎತ್ತುಗಡೆ. ಅದನ್ನು ಮಹೀಧ್ರಂ. ಏಕಕರೆ, ಏಕ ಅಂತ ಬೇಡ ಅಂತ ಹೇಳಿದ್ನಲ್ಲ, ಮುಖ್ಯ ಅಂತ ಅರ್ಥದಲ್ಲಿ ಮಾಡಿಕೊಳ್ಳಿ. ನಮಗೇನು ಏಕ ಶಬ್ದಕ್ಕೆ ಸುಮಾರು ಅರ್ಥ ಉಂಟು. ಇನ್ನು ಯಾರಿಂದಲೂ ಆಗಲಾಗದ ಸಂಗತಿಯನ್ನು ಅರ್ಥ ಉಂಟು. ಏಷೇವ ಕರೋತಿ ಅಂತ, ಏಷೇವ ಕರ್ತ ಅಂತ. ಏಕ ಅಂದರೆ ಸೀತಾ ಎಲ್ಲ ಇದ್ದಾಗೆ ಹೆಸರುಗಳಲ್ಲಿ ಅಕ್ಷರಗಳ, ರಾಮ ಇದ್ದಾಗೆ ರಾವಣನ ಮಾರಕ ಅಂತ ರಾಮ ಅಂದರೆ. ಹಾಗೆ ಇಲ್ಲಿ ನಿಜವಾದ ಸಂಗತಿ ಏಕ, ಇವನೇ, ದೇವರಲ್ಲದ ಇನ್ಯಾರು ಮಾಡುವುದಿಲ್ಲ. ವಿರೋಧವು ಇಂದ್ರನಲ್ಲಿ ಕುಳಿತುಕೊಂಡು ದೇವರೇ ಮಾಡುವಂಥದ್ದು. ಅದಕ್ಕೆ ಅನುಗುಣವಾದಂಥ ಬೆಟ್ಟ ಹೊತ್ತುಕೊಂಡು ರಕ್ಷಣೆಯು ದೇವರೇ ಮಾಡುವಂಥದ್ದು. ಹೇಳಲಿಕ್ಕೋಸ್ಕರ ಎಲ್ಲಿದ್ದರೂ ಸ್ವತಂತ್ರ ಅದು ಭಗವಂತ ಮಾತ್ರ, ಅವನಲ್ಲಿ ಮಾತ್ರ ಅನ್ನು ತೋರಿಸಿಕೊಡ್ಲಿಕ್ಕೋಸ್ಕರ ಈ ಶಬ್ದವನ್ನು ಹಾಕಿಕೊಂಡು ಏಕಕರೆ ಅಸಲೀಲಂ. ಅಸಲೀಲಂ ಯಥಾಸ್ಯಾತ್ ಹೇಳಿಕೊಂಡು ಬಹಳ ಚಂದವಾಗಿ. ಇದು ನಮಗೆ ಕಂಡಾಗ ಹೀಗೆ ಕಾಣುತ್ತೆ, ದೇವರನ್ನೇನೋ ಆಟ ಮಾಡಿ ತೋರಿಸಿದ, ಹಾಗಿತ್ತು ಹೀಗಿತ್ತು. ಏನಲ್ಲ, ಸಹಜ ಅಂದ. ರಕ್ಷಣೆ ಎನ್ನುವುದು ದೇವರ ಸಹಜ ಕರ್ಮ. ಅದು ಆಟೋಮೆಟಿಕಲಿ ಆಗುವ ಹಾಗೆ ಆಗಿ ಹೋಗ್ತದೆ. ಪ್ರಕೃತಿಯಲ್ಲೇ ಆ ರಕ್ಷಣೆಯ ವ್ಯವಸ್ಥೆ ಇದೆ. ಅಲ್ಲೇ ಒಂದು ಕೋಡಿ ಇರಬೇಕಾ, ಪರ್ವತ ಇರಬೇಕಾ, ಅಷ್ಟು ಜನರು ಬರಲಿಕ್ಕೆ ಅವಕಾಶ ಆಗುವಷ್ಟು ದೊಡ್ಡ ಹರವು ಇರಬೇಕಾ, ಅದನ್ನು ಕತ್ತರಿಸಿ ಎತ್ತಿ ಹಿಡಿಯುವಷ್ಟು ವ್ಯವಸ್ಥೆ ಆಗಬೇಕಾ, ಎಲ್ಲ ಮಾಡಿಕೊಂಡವ. ಆಗಿರುತ್ತದೆ. ಎಲ್ಲಿ ನಮಗೆ ಸಮಸ್ಯೆ ಬರುತ್ತೋ ಅಲ್ಲಿ ಅದರ ನಿವೃತ್ತಿಯಲ್ಲಿ ಅವಕಾಶ ಇರ್ತದೆ. ಹೊಸತು ಹುಡುಕಿಕೊಂಡು ಬರಬೇಕಾಗಿಲ್ಲ, ನಾವೇನೋ ಹೊಸತು ಮಾಡಬೇಕಾಗಿಲ್ಲ, ಇದ್ದಲ್ಲೇ ಉಂಟು. ಎಲ್ಲಿ ನಮಗೊಳಗಿರತಕ್ಕ ಸಂಗತಿಯ ಮರೆವಾಗುತ್ತೋ ಅಲ್ಲಿಯೇ ನಮಗೆ ಹೊಡೆತ ಬೀಳುವಂಥದ್ದು. ಎಲ್ಲಿ ನಾವು ಒಳಗಿನವನನ್ನು ಯೋಚನೆ ಮಾಡಿಕೊಳ್ತೇವೆಯೋ ಸಮಸ್ತರಲ್ಲಿ ಅಪಾಯ ಆಗಿರ್ತದೆ, ಹೋಗಿರ್ತದೆ ಅಂತ. ಬಹಳ ಚಂದವಾಗಿ ಇದನ್ನು ಉಲ್ಲೇಖ ಮಾಡಲಿಕ್ಕೋಸ್ಕರ ಇದ್ದಲ್ಲಿದ್ದಲ್ಲಿಯೇ ಬಹಳ ಕಷ್ಟಪಡಬೇಕಾಗಿಲ್ಲ. ಒಂದು ನಾಯಿ ಕೊಡೆ ಎತ್ತಿದ ಹಾಗೆ ಒಂದು ಸಣ್ಣದು ಪೀಸ್, ಬೇಕಾದಷ್ಟು ಸಮಸ್ಯೆಗಳನ್ನು, ದೊಡ್ಡ ಸಮಸ್ಯೆಯನ್ನು ಸಣ್ಣದರಲ್ಲೇ ಮುಗಿಸಿ ತೋರಿಸಿದ ಕೃಷ್ಣ ಹೇಳಲಿಕ್ಕೋಸ್ಕರ ಈ ದೃಷ್ಟಾಂತ. ಯಾವ್ಯಾವುದೋ ದೊಡ್ಡ ದೃಷ್ಟಾಂತ ಹಾಕದೆ ಇಷ್ಟು ಸಣ್ಣದಿಂದ ಅಂಗಳದಲ್ಲಿ ಅನಾಯಾಸವಾಗಿ ಉಪಯೋಗಕ್ಕಿಲ್ಲದಂತೆ ಎಲ್ಲೆಂದರಲ್ಲಿ ಎಳೆದು ಬರದ ಬಿದ್ದು ಹೇಳುವ ಸಣ್ಣ ಸಂಗತಿಯಲ್ಲಿ ಇಷ್ಟು ದೊಡ್ಡ ಮಟ್ಟಿನ ಇಂದ್ರಲೋಕದ ಒಡೆ ಅನಿಸಿಕೊಂಡ 7 ದಿನದಲ್ಲಿ ಗರ್ವಪಟ್ಟು ಮಳೆ ಸುರಿಸಿದ ಬಹಳ ದೊಡ್ಡ ಮಟ್ಟಿನಲ್ಲಿ ಅನ್ಯಾಯ ಮಾಡಬೇಕು ಅಂತ ಸಂಕಲ್ಪ ಮಾಡಿದವನಿಗೆ ಇಷ್ಟು ಸಾಕು ಅಂತ. ದೇವರಿಗೆ ಇಷ್ಟು ದೊಡ್ಡ ವಿರೋಧವು ಏನೂ ಲೆಕ್ಕಕ್ಕಿಲ್ಲ ಅಂತ ಹೇಳಲಿಕ್ಕೆ ಹೇಗೆ ಹೇಳಬೇಕು ಹೇಳುವ. ಇನ್ನು ಆಚೀಚೆ ಮಾಡುವ, ಅದು ಆದೀತು. ಧರ್ತ ಉಚ್ಚಲೇಂದ್ರಂ ಸಪ್ತದಿನಾನಿ ಸಪ್ತ ವರ್ಷ ಮಹೀಧ್ರಮಿವ ಅನಗೈಕಕರೆ ಸಲೀಲಂ. ಇವವನ್ನೀಚೆ ಹಾಕುವ. ಇಡೀ ಬ್ರಹ್ಮಾಂಡವನ್ನು ಹೊತ್ತ ಭಗವಂತ, ಅಥವಾ ಯಾರಾದರೂ ಶೇಷನೇ ಇರಲಿ, ಬೇಕಾದರೆ ನೆಲವನ್ನು ಹೊತ್ತವನಂತಿರುವುದು ಅವನಿಗೆ ಭೂಧರ ಅಂತ ಹೆಸರಿರುವುದು ಶೇಷನಿಗೆ ಪ್ರಸಿದ್ಧಿ. ಶೇಷ ನೆಲವನ್ನು ಹೊತ್ತಂತೆ ಈ ಉಚ್ಚಿಲೀಂದ್ರವನ್ನು ಎತ್ತಿದ. ಅಂದು ಉಚ್ಚಿಲೀಂದ್ರ ಎನ್ನುವುದು ಸಾಂಕೇತಿಕವಾಗಿ ಬೆಟ್ಟಕ್ಕೆ, ಬೆಟ್ಟದ ಒಂದು ತುಂಡನ್ನು ಎತ್ತಿದ. ಎಷ್ಟೋ ಬೆಟ್ಟಗಳಿವೆ, ಪರ್ವತಗಳಿವೆ ಭಾರತದಾದ್ಯಂತ, ದೇಶದಾದ್ಯಂತ. ಇಲ್ಲಿ ಒಂದು ಬೆಟ್ಟ ನೋಡಿದರೆ, ಗೋವರ್ಧನ ಪರ್ವತವನ್ನು ನೋಡಿದರೆ ಒಂದು ನಾಯಿ ಕೊಡೆಯಾಗಿ ಕಾಣುತ್ತದೆ ಅಂತ. ಒಂದು ಸಣ್ಣ ತುಂಡನ್ನು, ಅದಕ್ಕೆ ಶಿಲೀಂದ್ರ ಹೇಳಿದ್ದು ನಾನು, ಅದು ಶಿಲೇಂದ್ರ ಎನ್ನುವ ಅರ್ಥದಲ್ಲಿ. ದೊಡ್ಡ ಶಿಲೆಯೂ ಅಲ್ಲ ಒಂದು ಲೆಕ್ಕದಲ್ಲಿ. ಇಂದ್ರನಿಗೊಂದು ಡಿ ಕೊಡಲಿಕ್ಕೆ, ನಿನ್ನದೆಂಥದಯ್ಯ, ಐರಾವತದ ಮೇಲೆ ಕೂತವ ನೀನೊಂದು ಇಂದ್ರ, ಇದು ಒಂದು ಇಂದ್ರ ನಿನಗೆ. ಈ ಕಲ್ಲಿನ ತುಂಡೇ ನಿನಗೆ ಉತ್ತರ ಕೊಡುತ್ತೆ ಸಾಕು. ಬೆಟ್ಟದ ಕೋಡಿನಲ್ಲೇ ನಿನ್ನ ಗರ್ವ ಅಪಹಾರ ಆಗಲಿಕ್ಕೆ ಉಂಟು ನೋಡು. ಇದು ಜಡವಾಗಿದೆ, ನೀನು ಚೈತನ್ಯ ತುಂಬಿದವ, ನಿನ್ನಲ್ಲಿ ಸಾಮರ್ಥ್ಯ ವಿಶೇಷ ಇದೆ, ಆಯುಧಗಳೆಲ್ಲ ಇವೆ, ಇತರಗಳ ಸಹಾಯಗಳಿಂದ ನೀನೆಲ್ಲ ಮಳೆ ಸುರಿಸಿ ಅನ್ಯಾಯ ಮಾಡಲಿಕ್ಕೆ ನೋಡು. ನಮ್ದೇನಿಲ್ಲ, ವಿರೋಧಕ್ಕೊಂದು ಕಲ್ಲಿಟ್ಟಿದ್ದೇವಷ್ಟೇ ಎದುರಿಗೆ, ಮುಗಿದೋಯ್ತು. ಒಂದು ಕಲ್ಲು ತುಂಡು ಅಂಥದ್ದು ಎಷ್ಟೋ ಉಂಟು ನಮ್ಮ ಅಂಗಾಳದಲ್ಲಿ, ಒಂದಿಟ್ಟಿದ್ದೇನೆ. ಹೀಗೆ ಭಾಳ ಚಂದವಾಗಿ ಮಹೀಧ್ರವಿಮ ಅಂತ ಶೇಷನಂತೆ ಅಂತ, ಅಥವಾ ಮಹೀಧರನಾದ ಕೂರ್ಮನಂತೆ ಅಂತ ಅರ್ಥ ಹೇಳಿಕೊಳ್ಳಿಕ್ಕೆ, ತನ್ನನ್ನು ತನ್ನದೇ ದೃಷ್ಟಾಂತ ಮಾಡಲಿಕ್ಕೆ ಯಾವುದಕ್ಕೆ ಯಾವುದು ದೃಷ್ಟಾಂತವೋ, ಎಲ್ಲಿ ಅನ್ವಯವೋ, ಬಹಳ ಖುಷಿ ಕೊಡತಕ್ಕಂತಹ ಚತುರ್ಮುಖನ ಮಾತಿದು. ಗೋಪೈರ್ ಮಖೇ ಪ್ರತಿಹತೆ ಕಂ ಬ್ರಹ್ಮ ಅಂತ ಭಗವಂತನನ್ನು ಕರೆಯುವ ಲೆಕ್ಕ ಮಹಾಪ್ರಾಣಕಾರದಲ್ಲಿಯೂ ಕರೆದಿದ್ದಾರೆ. ಅದರಿಂದ ಕಂ ಪರಮಾತ್ಮನ ಮಾತಿ, ಭಗವಂತನ ಬಗ್ಗೆ ಮಾನೆ ಎಚ್ಚರ ಕೊಡುತ್ತೆ ಅಂತ. ಯಜ್ಞ ಏನು ಮಾಡಬೇಕು? ಯಜ್ಞ ಮಾಡುವುದರಿಂದ ಅಹಂಕಾರ ಬರಬಾರ್ದು. ದುಡ್ಡು ಖರ್ಚಾಯಿತು ಅಂತ ಸಣ್ಣ ಮೋರೆಯೂ ಮಾಡಲಿಕ್ಕಿಲ್ಲ. ಅಯ್ಯೋ ನಾನು ಹೋಮ ಮಾಡಿದೆ, ಒಂದು ಸುಮಾರು ಖರ್ಚು ಬಂತು, ಮಾಡಲಿಕ್ಕಿರುವುದರಿಂದ ಜಾಸ್ತಿ ಖರ್ಚಾಯಿತು, ಯಾಕೆ ಮಾಡಿದ್ದೇನೋ, ಯಾಕೆ ಮಾಡಿಸಿದ್ರೇನೋ ಅನ್ನಿಸಿಕೊಳ್ಳಲಿಕ್ಕಿಲ್ಲ. ಅದು ಭಗವಂತನನ್ನು ನಮಗೆ ವಿಶೇಷವಾಗಿ ಪರಿಚಯಿಸಿಕೊಡ್ತದೆ. ಕರ್ಮಣ ಜ್ಞಾನ ಮಾತನೋತಿ ಅನ್ನುವ ಅರ್ಥದಲ್ಲಿ ಮಖ ಶಬ್ದ ಬಂದದ್ದು. ಅದನ್ನು ಕೃಷ್ಣ ಮಾಡಿದ. ನಿಮಗೇನು ಎಚ್ಚರ ಆಯಿತು? ಏನು ಮಾಡ್ತಾ ಇದ್ದೀರಿ? ಬ್ಲೈಂಡಾಗಿ ನಡೆಸಿಕೊಡ್ತಾ ಇದ್ದೀರಿ. ಹಿಂದಿನವರು ಮಾಡಿದ್ರು ಇಷ್ಟೇ ಉತ್ತರ, ಮತ್ತೇನಿಲ್ಲ. ನಾವು ಯಾವ ಕರ್ಮ ಮಾಡ್ತಾ ಇದ್ದೇವೋ, ಏನು ಮಾಡಿದರೆ ಒಳ್ಳೆಯದಾಗುತ್ತೆ ನೋಡಿಕೊಂಡಿಲ್ಲ. ಹಾಗಾಗಿ ಮಖ ಶಬ್ದವನ್ನು ಪ್ರಯೋಗ ಮಾಡಿ ಕೃಷ್ಣ ಹೇಳುತ್ತಾನೆ, ಮಖ ಇರುವುದು ಹೀಗೆ, ನೀವು ಮಾಡ್ತಾ ಇರೋದು ತಪ್ಪಾಗಿದೆ ಅಂತ. ಗೋಪೈರ್ ಮಖೆ. ಮತ್ತು ಮಖ ಶಬ್ದಕ್ಕೆ ನಾನೊಂದು ಕೋಶ ಕೊಟ್ಟೆ, ಸಪ್ತ ತಂತುರ್ಮಖ ಸ್ಮೃತಃ ಅಂತ, ಮಖಕ್ರತು ಅಂತ.
ಮಖ ಅಂದರೆ 7 ತಂತು ಅಂತ ಅದಕ್ಕೆ ಹೆಸರು, ಸಪ್ತತಂತು ಅಂತ. ಇದೇ 7 ದಿನಕ್ಕೋಸ್ಕರ ಯಜ್ಞ ನಿಲ್ಲಿಸಿದ, ಸಪ್ತತಂತುವನ್ನು ನಿಲ್ಲಿಸಿದ, ಅದಕ್ಕೆ 7 ದಿನ ಮಳೆ ಸುರಿಸಿದ, 7 ದಿನ ಬೆಟ್ಟ ಹೊತ್ತ ಅಂತ. ಈ 7ಕ್ಕೆ ಬರಲಿಕ್ಕೆ ಕಾರಣ ಯಜ್ಞದ ಹೆಸರಿನಿಂದ. ಮುಖ್ಯವಾಗಿ ನಿಲುಗಡೆಯಾದ ಕಥೆಯಿಂದಾಗಿ ಇದು 7 ಮುಖ್ಯ ಆಯಿತು. ನಾನು ಮಹೀಧರ ಶಬ್ದದಿಂದಲೂ ತೋರಿಸಿಕೊಟ್ಟಿದ್ದನ್ನು ಆಸನದ ಚಿಂತನೆಯಲ್ಲಿ. ಅದರೊಟ್ಟಿಗೆ ಜ್ಞಾನ ಕೊಡತಕ್ಕದ್ದು ಯಜ್ಞ ಅಂದಾಗ ಜ್ಞಾನೇಂದ್ರಿಯಗಳು ನಮಗೆ 7, 5 ಅಲ್ಲ ಅಂತ ಕೇಳಬೇಡಿ. 5ರೊಟ್ಟಿಗೆ 6 ಮತ್ತು 7, ಮನಸ್ಸು ಬುದ್ಧಿ 2 ಸೇರಿಸಿಕೊಂಡು ಒಂದು ಆಚಾರ್ಯರ ಭಾಷ್ಯ. ನಮಗೆ 7 ಕುದುರೆಗಳುಂಟು. ಸಪ್ತಾಶ್ವವಹತಿ ಸಪ್ತನಾಮ ಅಂತ ವೇದದ ಚಿಂತನೆ. ನಮ್ಮೊಳಗೂ ಸೂರ್ಯೋದಯ ಆಗ್ತದೆ ಮಲಗಿದಾಗ, ಎಚ್ಚರಾದಾಗ. ಅಲ್ಲಿಯೂ ನಾರಾಯಣ ಪ್ರತ್ಯಕ್ಷನಾಗ್ತಾನೆ. ಅದು ನಮಗೆ ನಮ್ಮ ಧಿಯಂಗಳವನ್ನು ಪ್ರಚೋದನೆ ಮಾಡುತ್ತೆ. ಧಿಯ ಸರ್ವೇಂದ್ರಿಯಾಣ್ಯೇವ ಅಂತ. ಬುದ್ಧಿ ಮಾತ್ರ ಚೋದನೆ ಅಂತ ಅರ್ಥ ಅಲ್ಲ. ಅಲ್ಲಿಯೂ ಮತ್ತೆ ಬಹುವಚನದಿಂದ, ಬಹುವಚನ ಯಾಕೆ ಬುದ್ಧಿ ಅಂತಿದ್ರೆ ದಿ ಸಾಕಲ್ಲ, ಧಿಯಂ ಸಾಕಲ್ಲ. ಧಿಯ ಬಹುವಚನ ಯಾಕೆ ಅಂದರೆ ಬುದ್ಧಿಯ ಜೊತೆಯಲ್ಲಿ ಮತ್ತೆ ಉಳಿದ 6 ಇಂದ್ರಿಯಗಳುಂಟು. ಮನಸ್ಸು ಇದು 2 ಒಳಗಿನದ್ದಾದರೆ ಮತ್ತೆ ಹೊರಗಿನ 5 ಇಂದ್ರಿಯಗಳು. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಂತ. ಹೀಗೆ ಸಪ್ತ ಇಂದ್ರಿಯಗಳು. ಅಲ್ಲಿಗೆ ಸಪ್ತ ತತ್ವಗಳಲ್ಲಿ ಆಯಿತು. ಇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು, ಅದಕ್ಕೆ ವಿಷಯಗಳಾಗಿ 5, ಅದರ ಒಟ್ಟಿಗೆ ಇರತಕ್ಕಂಥ ಪಂಚಭೂತಗಳು. ಹಾಗೆ ಮನಸ್ಸು ಮತ್ತು ಬುದ್ಧಿ ಇಂದ್ರಿಯಗಳಿಗೆ ಯಾರು ಬೇಕು? ಶ್ರೋತ್ರಕ್ಕೆ, ಕಿವಿಗೆ ದಿಕ್ಪಾಲಕರೇ, ದಿಗ್ದೇವತೆಗಳು ಅಂದರೆ ಇಂದ್ರನಿಂದ ಹಿಡಿದು ಬ್ರಹ್ಮನವರೆಗೆ. ಇಂದ್ರ, ಅಗ್ನಿ, ಯಮ, ನಿರೃತಿ, ವರುಣ, ವಾಯು, ಸೋಮ, ಕುಬೇರ, ಅವನು ಸೇರಿ ಈಶಾನ ಮತ್ತು ಬ್ರಹ್ಮ, ಶೇಷ. ಅಲ್ಲಿಗೆ ಆಯಿತು. ಇನ್ನು ಉಳಿದವರು ಯಾರು? ಇನ್ನು ಉಳಿದವರು ಕೆಲವರೇ ಜನ. ಆದ್ದರಿಂದ ಚಕ್ಷುಸ್ಸಿಗೆ ಸೂರ್ಯ ಉದ್ಯಾನದಿಂದ ಹೊರಗೆ ಹೋದವನು, ಸ್ಪರ್ಶಕ್ಕೆ ವಾಯು ಸಿಗ್ತಾನೆ, ಆಚೆ ನಿಂತವನು. ಭೂತದ್ದನ್ನು ಇಟ್ಕೊಳ್ಳಬೇಕಾದ್ರೆ ದಿಗಪತಿ ಅಲ್ಲ ಅಂತಾದರೆ, ಅಥವಾ ನಾಸಿಕ್ಯ ವಾಯುವನ್ನು ಕರೆಯುವ. ಇನ್ನೂ ಆಚೆಗೆ ಹೋದರೆ ರಸನಕ್ಕೆ, ಅವನನ್ನು ಬುಧಾದಿಗಳನ್ನು ಅಥವಾ ರಸಕ್ಕೆ ಕಾರಣವಾದಂತಹ ಮುಖ್ಯವಾಗಿ ಲಕ್ಷ್ಮಿಯವರೆಗೂ ಹೋಗ್ಬೋದು ಬೇಕಾದರೆ. ಸ್ಪರ್ಶ ರಸನ ಘ್ರಾಣಮೇವಚ್ಚ ಅಶ್ವೇಂದ್ರಿಯರುಗಳು, ಅಶ್ವಿನಿಗಳಿಬ್ಬರು, ಇವರೆಲ್ಲ ದೇವತೆಗಳು ಒಟ್ಟಾಯಿತು. ಮನಸ್ಸಿಗಿನ್ನು ಯಾರಿಲ್ಲ. ರುದ್ರ ಬಂದಾಗಿದೆ ಈಶಾನದ ಒಡೆಯ, ಇಂದ್ರಕಾಮರು ಬಂದಾಗಿದೆ ಇಂದ್ರಿಯಗಳಲ್ಲಿ ಸೇರಿಕೊಳ್ಳುತ್ತಾರೆ. ಹಾಗಾಗಿ ಗರುಡ ಒಬ್ಬ ಸಿಗ್ತಾನೆ ನಮಗೆ ಮನಸ್ಸಿಗೆ ಬಂದಾಗ, ಹಾರುವವ, ಓಡಾಡುವವ. ಮತ್ತು ಬುದ್ಧಿಗೆ ಬಂದಾಗ ಬ್ರಹ್ಮ ಬಂದಾಗಿದೆ, ಶೇಷ ಬಂದಾಗಿದೆ ದಿಗಭಿಮಾನಿಗಳಾಗಿ, ವಾಯು ಸಿಕ್ಕಿಯಾಗಿದೆ ದಿಗಭಿಮಾನಿಯಾಗಿ ನೋಡಿಕೊಂಡಾಗ. ಹಾಗಾದರೆ ಬುದ್ಧಿಗೆ ಮತ್ತೆ ಮಹಾಲಕ್ಷ್ಮಿ. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ ಅಂತ ನಾರಾಯಣಿನ ಉಪಾಸನೆ ಮಾಡುವಲ್ಲಿ ಎಲ್ಲರಲ್ಲಿಯೂ ಬುದ್ಧಿಯಾಗಿ ನಿಂತವಳು ಅಂತ. ಇದು ದೇವಿ ಚರಿತೆಯಲ್ಲಿ ಬರುವ ಮಾರ್ಕಂಡೇಯ ಪುರಾಣದ ಗೆರೆ. ದೇವಿ ಮಹಾತ್ಮೆ ಅಂತಲೇ ಕರೆದಿದ್ದಾರೆ. ದೇವಿ ಅಂದರೆ ಮಹಾಲಕ್ಷ್ಮಿ. ಅದಕ್ಕೆ ಆ ದೇವಿ ಸರ್ವಭೂತೇಶು ಒಂದು ದೇವನ ಮಡದಿ. ಏಕೋ ದೇವ ಸರ್ವಭೂತೇಶು ಗೂಢ ಅಂತ. ಎಲ್ಲರೊಳಗೆ ನೆಲೆ ನಿಂತ ಭಗವಂತನೇ ದೇವ, ಅವನ ಮಡದಿ ಎಲ್ಲರಲ್ಲಿಯೂ ನಿಂತಿದ್ದಾಳೆ ಅಂತ. ಅಂತರ್ಯಾಮಿ. ದೇವರನ್ನು ಬಿಟ್ಟು ದೇವಿ ಇರುವುದಿಲ್ಲ, ಉಳಿದವರೇ ಇರ್ತಾರೆ. ಉಳಿದವರು ಇರಬಹುದು. ಪ್ರಳಯ ಕಾಲದಲ್ಲಿ ಯಾರೂ ಇರುವುದಿಲ್ಲ, ದೇವರು ಮಾತ್ರ ಇರ್ತಾರೆ. ಆಗ ಲಕ್ಷ್ಮಿ ಇದ್ದಾಳೆ, ಉಳಿದ ಯಾರು ದೇವತೆಗಳಿಲ್ಲ. ಹಾಗಾಗಿ ಆ ದೇವಿ ಸರ್ವಭೂತೇಶು, ಮುಕ್ತರಲ್ಲಿಯೂ ಆಗಬೇಕು ನಮಗಾಗ. ಬುದ್ಧಿರೂಪೇಣ ಸಂಸ್ಥಿತ ಅಂತ. ಅವರಿಗೆ ಬುದ್ಧಿ ಉಂಟು, ಅವರದ್ದೇ ಆಗಿರತಕ್ಕ ಸ್ವಂತವಾದ ಸ್ವರೂಪಭೂತವಾದಂತಹ. ಹಾಗಾಗಿ ಹೀಗೆ ಎಲ್ಲೆಡೆ ತುಂಬಿ ನಿಂತಹ ಬುದ್ಧಿ ಮಹಾಲಕ್ಷ್ಮಿ. ಇದು 7 ತತ್ವಗಳು ಒಟ್ಟಿಗೆ ಬಂದು ಚಿಂತನೆ ಮಾಡಲಿಕ್ಕೆ ಭಗವಂತ 7 ತತ್ವಗಳನ್ನು ಎತ್ತಿಳಿದಿದ್ದಾನೆ. ಬೆಟ್ಟದಲ್ಲಿ ಲಕ್ಷ್ಮೀ ಬರ್ತಾಳೆ, ಎಲ್ಲರೂ ಸೇರಿಕೊಳ್ಳುತ್ತಾರೆ. ದನಗಳಲ್ಲಿ ಎಲ್ಲ ದೇವತೆಗಳು ಸೇರಿದ್ದಾರೆ. ಹೀಗಾಗಿ ಸರ್ವ ದೇವತೆಗಳ ಸರ್ವ ತತ್ವೇಶ್ವರ ರಕ್ಷಣೆಯನ್ನು 7ರಲ್ಲಿ ತೋರಿಸಲಿಕ್ಕೆ ಬಹಳ ಚಂದವ. ಇದು ಅಪೂರ್ವವಾದ, ಅಂದರೆ ಸಪ್ತಾಶ್ವೋ ವಹತಿ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಆಚಾರ್ಯ ಮಧ್ವರು ಹೇಳಿದ ಅರ್ಥ. ಅದರಂತೆ ಸಪ್ತ ತಂತುವಿಗೂ ಅನ್ವಯ ಆಗುವ ಹಾಗೆ, ಯಜ್ಞಕ್ಕೆ ಆಗುವಾಗ ಸಪ್ತಭಿಹಿ ತನ್ಯತೆ ಅಂತ ಹೇಳಿಕೊಂಡು ಯಜ್ಞವನ್ನು 7ರಿಂದ ಆಗ್ತದೆ ಅಂತ. ಸಪ್ತ ಛಂದೋಭಿಹಿ ಅಥವಾ ಸಪ್ತಶಾಸ್ತ್ರೈ ಸಪ್ತವಾಕ್ಯ ಇರುವ, ಅಥವಾ ಇನ್ನು ಮುಂದೋದರೆ ಸಪ್ತ ಜಿಹ್ವಾಭಿಹಿ. ಎಷ್ಟೆಲ್ಲ ರೀತಿಗಳಿಂದ ಯಜ್ಞ ಮಾಡಲಿಕ್ಕೆ ಆಗ್ತದೆ. ಯಜ್ಞ ಮಾಡಬೇಕಾದ್ರೆ ಮಾತು ಬೇಡವಾ, ಮಂತ್ರ ಬೇಡವಾ? ಮಂತ್ರದಲ್ಲಿ ಎಷ್ಟು ಉಂಟು ಕೇಳಿದರೆ 7 ಇರೋದು. ಮೇಲಿನ ಸ್ವರವರ್ಗ ಅಕ್ಷರಗಳು ಆ ಈ ಅಂತ ಹೇಳಿಕೊಂಡು ಮಹಾದವರೆಗೆ ಸ್ವರವರ್ಗ, ಅದು ಸ್ವರಾಕ್ಷರಗಳು. ಮತ್ತು 5 ವರ್ಗೀಯ ವ್ಯಂಜನಾಕ್ಷರಗಳು, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ ಹೇಳಿಕೊಂಡು ಅಲ್ಲಿಗೆ 6 ಆಯಿತು. ಕೊನೆಗೆ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಒಂದು ವರ್ಗ ಮಾಡಿದರೆ, ಎರಲವಗಳೆಲ್ಲ ಒಟ್ಟು ಸೇರಿಕೊಂಡು ಅಲ್ಲಿಗೆ 7 ವರ್ಗಗಳು ಅಕ್ಷರಗಳು, ಅಲ್ಲಿ ಮುಗೀತು. ಸಪ್ತಾಕ್ಷರಗಳಿಂದ, ಸಪ್ತ ಪ್ರಕಾರ ಅಕ್ಷರಗಳಿಂದ ಸಾಂಗವಾಗಿ ನಡೆಯುವಂಥದ್ದು ಅದು ಯಜ್ಞ. ಹಾಗಾಗಿ ಇಲ್ಲಿ 7 ದಿನದ ಆಟ ಕೃಷ್ಣ ತೋರಿಸಿದ. ಮತ್ತು ಸಪ್ತ ಛಂದಸ್ಸುಗಳು,
ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ್, ಬೃಹತಿ, ಪಂಕ್ತಿ, ತ್ರಿಷ್ಠುಪ್, ಜಗತಿ ಅಂತ 6 ಅಕ್ಷರದಿಂದ ಸುರು. ಕೃಷ್ಣನ ಅಕ್ಷರದವರೆಗೆ ಬರಲಿಕ್ಕೆ ಅದು. ಗಾಯತ್ರಿ 6 ಅಕ್ಷರದ್ದು, ಅಂದರೆ ಪಾದದಲ್ಲಿ ಲೆಕ್ಕಾಚಾರದಲ್ಲಿ ಒಟ್ಟು 24ಕ್ಕೆ ಬಂದಾಗ. ಆ ನಂತರದಲ್ಲಿ ಉಷ್ಣಿಕ್ ಅದು 7 ಅಕ್ಷರದ್ದು 28ಕ್ಕೆ ಹೋಗ್ತದೆ. ಮತ್ತು ಅನುಷ್ಠುಪ್ ಅದು 32ಕ್ಕೆ ನಿಲ್ತದೆ. ಆನಂತರ ಬೃಹತಿ ಅದು 36 ಅಕ್ಷರ 9ಕ್ಕೆ ನಿಲ್ಲುವಂಥದ್ದು, 9 4 36 ಅಂತ. ಮತ್ತು ಪಂಕ್ತಿ 10ರದ್ದು, ತ್ರಿಷ್ಠುಪ್ 11, ಜಗತಿ 12. 12 ಕೃಷ್ಣನ ಸಂಖ್ಯೆ. ಹಾಗಾಗಿ ಸಪ್ತ ಛಂದಸ್ಸುಗಳ ನೆಲೆಯಲ್ಲಿ ನೋಡಿಕೊಂಡಾಗಲೂ ಕೃಷ್ಣ 12ಕ್ಕೆ ಬಂದಾಗ ದ್ವಾದಶ ಸ್ಕಂದ ಮೂರುತಿ ಅದನ್ನು ಉದ್ಧಾರ ಮಾಡಿ ತೋರಿಸಿ. ಅದಕ್ಕೋಸ್ಕರ ಸಪ್ತಾಹದ ಕತೆ. ಕೃಷ್ಣನ ಚರಿತೆಯನ್ನು 7 ದಿನ ಓದಿ ಅಂದರೆ 8ನೇ ದಿನ ಬೇಡ ಅಲ್ಲ, 7ಕ್ಕೆ ಮುಗಿದೋಯ್ತು ಸರ್ಕಲ್ ರೌಂಡ್. ಮತ್ತು ಪುನಃ ಆದಿತ್ಯವಾರ ಬರೆದು ಶುರು ಮಾಡಿ ಮುಂದುವರಿಸಿ. 7 ಪ್ರಕಾರದಿಂದ ನೋಡಿ ಮತ್ತೆ ಭಾಗವತವನ್ನು. ಶಾಸ್ತ್ರೇ, ಸ್ಕಂಧೆ, ಪ್ರಕರಣೆ, ಅಧ್ಯಾಯೇ, ವಾಕ್ಯೆ, ಪದೇ, ಅಕ್ಷರೆ. ಇನ್ನು ನೋಡಲಿಕ್ಕಿಲ್ಲ ಅಲ್ಲಿ. ಏಕಾರ್ಥಂ ಸಪ್ತದಾ ಜಾನನ್ ಅವಿರೋಧೇನ ಮುಚ್ಯತೆ ಅಂತ. ಹೀಗೆ ಇಡೀ ಶಾಸ್ತ್ರದಲ್ಲಿ, ಭಾಗವತದಲ್ಲಿ, ಸ್ಕಂದದಲ್ಲಿ ಒಂದೊಂದು ಒಬ್ಬೊಬ್ಬರ ಪ್ರಕರಣಗಳಲ್ಲಿ, ಶಾಸ್ತ್ರೇ, ಸ್ಕಂದೆ, ಪ್ರಕರಣೆ, ಒಂದೊಂದು ಅಧ್ಯಾಯದಲ್ಲಿ, ಒಂದೊಂದು ಶ್ಲೋಕದಲ್ಲಿ, ಒಂದೊಂದು ಪದದಲ್ಲಿ, ಕೊನೆಗೆ ಒಂದೊಂದು ಅಕ್ಷರದಲ್ಲಿ ಕೃಷ್ಣನನ್ನು, ಭಗವಂತನನ್ನು ನೋಡುವ ರೀತಿ ಸಪ್ತಾಹ ಶ್ರವಣ ಅಂದರೆ 7 ದಿನ ಕೇಳಿದ್ದೇವೆ ನಾವು, ಮುಗಿದೋಯ್ತು ಅಂತ ಆಟ ಮುಗಿಲಿಲ್ಲ. 7 ರೀತಿಯಲ್ಲಿ ಕೇಳಿದಿರಿಯಾ? ಆಗುವುದೇ ಈಗ. ಅಕ್ಷರವನ್ನು ಹಿಡಿದು ಭಗವಂತನ ಎಚ್ಚರ ಮಾಡಿಕೊಳ್ಳುವುದು ಬಹಳ ಕಷ್ಟ ಇದು. ಆ ನೆನೆಯಲ್ಲಿ ನೋಡಿಕೊಂಡಾಗಿದ್ದು ಬಹಳ ಅದ್ದೂರಿಯಾಗಿ ಸಪ್ತದ ಚಿಂತನೆ ಮಾಡಿದೆ. ಇನ್ನೂ ಮುಂದೆ ಹೇಳದೆ ಉಳಿದಿದೆ, ಇನ್ನು ಹೇಳಲಿಲ್ಲ ಪೂರ್ತಿ. ಸಪ್ತ ಜಿಹ್ವಾಗಳಿಂದ ಹೇಗೆ ಯಜ್ಞ ಚಿಂತನೆಗೆ ಬರುತ್ತೆ ಅಂತ ಅದನ್ನು ಮಗದೊಮ್ಮೆ ಸೇರುವಾಗ. ಗೋಪೈರ್ಮಖೇ ಪ್ರತಿಹತೆ ವ್ರಜ ವಿಪ್ಲವಾಯ ದೇವೇಭಿ ವರ್ಷತಿ ಪಶೂನ್ ಕೃಪಯಾರಿರಕ್ಷು ಧರ್ತೋಚ್ಚಿರೇಂದ್ರಮಿವ ಸಪ್ತ ದಿನಾನಿ ಸಪ್ತ ವರ್ಷೋ ಮಹೀಧ್ರಂ ಅನಗೈಕಕರೇ ಸಲೀಲಂ. ಯಜ್ಞದ ಸಪ್ತತಂತು, ಅದರ 7 ನಾಲಿಗೆಯ ಯಜ್ಞ ನೋಡುವಾಗ ಅಗ್ನಿ 8 ಕಡೆಯಲ್ಲಿಯೂ ಹರಡಿದ್ದು ಕಾಣುತ್ತೆ. ಹಾಗಾಗಿ 1 ನಾಲಿಗೆ ಕಮ್ಮಿ ಆಯಿತು, ಅಥವಾ ಎಲ್ಲಿ 7 ನಾಲಿಗೆಯಲ್ಲಿ ಯಜ್ಞ ನಡೀತದೆ? 7 ನಾಲಿಗೆ ಯಾಕೆ ಬೇಕು? ಚತ್ವಾರಿ ಶೃಂಗ ತ್ರಯೋಸ್ಯ ಪಾದ ದ್ವೇ ಶೀರ್ಷೆ ಸಪ್ತ ಹಸ್ತಾಸೋ ಅಸ್ಯ ಅಂತ ಅದರ 7 ಕಥೆಗಳು. ಮತ್ತು 7 ಯಜ್ಞಗಳಿವೆ. ಕರ್ಮಯಜ್ಞ, ತಪೋಯಜ್ಞ, ಜಪಯಜ್ಞ, ತಥೋತ್ತರ, ಧ್ಯಾನಯಜ್ಞ, ಜ್ಞಾನಯಜ್ಞ, ಪಂಚಯಜ್ಞ ಪ್ರಕೀರ್ತಿತ ಅಂತ ಮಹಾಭಾರತ ಹೇಳುತ್ತದೆ. ಅದರಲ್ಲಿಯೂ ಮತ್ತೆ ಕರ್ಮಯಜ್ಞಕ್ಕೆ ಬಂದಾಗ ಕರ್ಮಯಜ್ಞಶ್ಚ ದ್ವಿಧ ಕಾಮಾಕಾಮ ವಿಭೇದತಃ ಅಂತೇಳಿ ಮತ್ತೆ 6 ಮಾಡ್ತದೆ. ಮತ್ತು ಜ್ಞಾನಯಜ್ಞದಲ್ಲಿ ಬಂದಾಗ ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ ಅಂತ ಸ್ವಜ್ಞಾನ ಪರಜ್ಞಾನ ಪ್ರವಚನ ಅಂತ ಹೇಳ್ತಾ ಅಲ್ಲಿಯೇ ಮತ್ತೆ 2 ಯಜ್ಞ. ಹೀಗೆ ಸಪ್ತಯಜ್ಞಗಳ ಚಿಂತನೆ, ಅದರದ್ದು ವಿವರಣೆ. ಒಟ್ಟು ಸಪ್ತಯಜ್ಞಗಳು ಜ್ಞಾನದ ನೆಲೆಯಲ್ಲಿ. ಮಖ ಅಂದಾಗ ಜ್ಞಾನ ಅಂತಲೇ ಹೇಳಿದ್ದೆ. ಯಜ್ಞಕ್ಕೆ ಬಂದಾಗ ಅತ್ಯಂತ ಶ್ರೇಷ್ಠವಾದ ಜ್ಞಾನಯಜ್ಞ ಅಂತ ಕೃಷ್ಣ ಶ್ರೇಯಾನ್ ದ್ರವ್ಯಮಯಾದ ಯಜ್ಞ ಅಂತಂದು. ಆದ್ದರಿಂದ ಜ್ಞಾನಯಜ್ಞವನ್ನು ಎತ್ತಿ ಹಿಡಿಯಲು ಸಹ ಕೇವಲ ಪಶುಗಳಂತೆ ತಿಳಿಯದೆ ಕರ್ಮ ಆಚರಿಸಬೇಡಿ, ಆಚರಣೆಯಲ್ಲಿ ಬದಲಾವಣೆ ತನ್ನಿ. ತಿಳಿದಾಗದು ಉತ್ತಮ ಮಟ್ಟದ್ದನ್ನು ಆಯ್ಕೆ ಮಾಡಿಕೊಳ್ಳಿ. ಇದ್ದದ್ದನ್ನು ಬಿಡುವುದರಿಂದ ದೊಡ್ಡ ರೋಗ ಆಗುವುದಲ್ಲ, ಒಳ್ಳೆಯದನ್ನು ಆರಿಸಿಕೊಳ್ಳುವುದರಲ್ಲಿ ನೀನು ಹುಷಾರಾಗ್ತೀಯಾ ಎನ್ನುವ ನೆಲೆಗಟ್ಟಿನಲ್ಲಿ ಭಗವಂತ ಈ ಗೋವರ್ಧನದ ಪಾಠ ಮಾಡಿದ್ದಾನೆ. ಹಾಗಾಗಿ ಸಪ್ತ ಯಜ್ಞಗಳ ಅಂದರೆ ಸಪ್ತ ಜಿಹ್ವಾ ಯಜ್ಞಗಳ ಮತ್ತು ಯಜ್ಞಗಳ ಬಾಹ್ಯ ಕರ್ಮದ ಯಜ್ಞದ ಮುಖ ಮತ್ತು ಆಂತರ ಈ ಸಪ್ತವಿಧ ಯಜ್ಞಗಳನ್ನು ಮಗದೊಮ್ಮೆ 7ಕ್ಕೆ ಏನು ಅರ್ಥ ಅಂತ ಹೇಳ್ತಾ ಬಂದೆ. ಮತ್ತು ಇದರ ವಿಶ್ಲೇಷಣೆ ವಿಶೇಷತೆಯನ್ನು ಚಿಂತನೆ ನಡೆಸುವ ಅಂತ ಹೇಳ್ತಾ ಮತ್ತೆ ತಮಗೆಲ್ಲ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ.